ನೀ ತಲೆ ಕೆಡತಿ ಹೋಗ ಅಂತಂದ್ರು. ಇದೆಲ್ಲ ಕೊಳತ್ ಬಿಟ್ಟು ಈ ತರ ಆಗ್ತದೆ ಸರ್ ಇದು. ಸರ್ ಇದೆಲ್ಲ ವೈಟ್ ರೂಟುಗಳು ಚೆನ್ನಾಗಿ ಬೆಳೀತವೆ ಸರ್. 8 ತಿಂಗಳು ನಾವು ಇದನ್ನ ಜೋಪಾನ ಮಾಡಿದ್ರೆ ನಮ್ಮನ್ನ ಅದು 10 ವರ್ಷ ತನ ಜೋಪಾನ ಮಾಡ್ತೈತಿ. ನಮಸ್ತೆ ಸರ್. ನಮಸ್ತೆ. ಆರಾಮಿದ್ದೀರಾ ಸರ್? ಆರಾಮ್ ಸರ್, ಆರಾಮ. ಹೆಂಗಿದೆ ಸರ್ ತೋಟ? ಚೆನ್ನಾಗಿದೆ ಸರ್. ಯಾವ ಬೆಳೆ ಹಾಕಿದ್ರೆ ಸರ್ ಇಲ್ಲಿ? ಸರ್ ಇದು G9 ಬಾಳೆ ಸರ್. G9 ಬಾಳೆನಾ ಸರ್? ನೋಡೋಣ ಸರ್ ತೋಟ. ನೋಡೋಣ. ಎಷ್ಟು ಎಕರೆನಾ ಒಂದು ಬಾಳೆ? ಇದು 2 ಎಕರೆ ಇದೆ ಸರ್. 2 ಎಕರೆನಾ ಸರ್? ಹೌದು ಸರ್, ಇದು 2 ಎಕರೆ ಬಾಳೆ ಇದೆ. ಹೌದು ಎಲ್ಲ ಬಾಳೆ ಎಲ್ಲ ಚೆನ್ನಾಗಿದೆ ಸರ್? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಈ ಸರಿ ಒಂದ್ ಸ್ವಲ್ಪ ಈ ಸರಿ ಮಳೆ ಸ್ವಲ್ಪ ಕಡಿಮೆ ಇದ್ರಿಂದ ಸ್ವಲ್ಪ ಇದಾಗಿದೆ, ನೀರಿಂದ ಸ್ವಲ್ಪ ಪ್ರಾಬ್ಲಮ್ ಅದಲ್ಲ. ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಫಸ್ಟ್ ಎಲ್ಲ ಚೆನ್ನಾಗಿದೆ ಆಗಿದೆ ಸರ್. ಹೌದು ಸರ್. ಈ ಬಾಳೆ ಕೃಷಿ ಮಾಡಕ್ಕೆ ನಿಮ್ಗೆ ಯಾಕೆ ಇಂಟ್ರೆಸ್ಟ್ ಬಂತು ಸರ್? ಸರ್ ನಾವು ಈ ಬಾಳೆ ಕೃಷಿ ಮಾಡಕಂದ್ರೆ ಬೇರೆ ಎಲ್ಲ ಮೆಕ್ಕೆಜೋಳ ಅದಾಗಿ ಬೆತ್ತ ಇವನ್ನೆಲ್ಲ ಹಾಕ್ತಿದ್ವಿ ಸರ್. ಅಷ್ಟೊಂದು ಇದಾಗ್ತಿದ್ದಿಲ್ಲ, ಮನುಷ್ಯ ಬಹಳ ಇದಾಗ್ತಿದ್ರು. ನೆಕ್ಸ್ಟ್ ಏನ್ ಮಾಡಿದ್ವಿ, ಬಾಳೆ ಹಾಕೋಣ ಅಂತಂದೇಳಿ ನಾವು ಪ್ಲಾನ್ ಮಾಡಿ ಬಾಳೆ ಹಾಕಿದ್ವಿ ಸರ್. ನಾವು ಈ ಬಾಳೆ ಹಾಕ್ಬೇಕಂತ ನಿಮಗೆ ಅನ್ಸ್ತಾ ಅಥವಾ ಬೇರೆ ಯಾರನ್ನ ನೋಡ್ಕೊಂಡು ನೀವು ಬಾಳೆ ಹಾಕಿದ್ದಿಲ್ಲ? ನಾವು ಬಾಳೆ ಹಾಕ್ಬೇಕಂತ ಅನಿಸಿತ್ತು ಸರ್ ಫಸ್ಟ್ ಟೈಮ್. ಮತ್ತೆ ಈಗ ನಾವೆಲ್ಲ 10 ವರ್ಷದಿಂದನೂ ಬಾಳೆನ ಹಾಕ್ಯಂಡ್ ಬರ್ತಾ ಇದ್ವಿ ಸರ್. ವರ್ಷ 2 ಎಕರೆ ಅಂತ ಹಾಕ್ಯಂಡ್ ಬರ್ತಾ ಇದ್ವಿ ಸರ್ ನಾವು. ಅದು ಈಗ ಒಂದು 10 ವರ್ಷದಿಂದನೂ ಬಾಳೆ ನಾವು ಮಾಡ್ತಾನೆ ಇದ್ವಿ ಸರ್. ಈ ಬಾಳೆ ಹಾಕ್ದಾಗಿಂದ ನಿಮಗೆ ಲಾಭ ಅಥವಾ ನಷ್ಟ ಎರಡು ಹೆಂಗಿದೆ ಸರ್? ಬಾಳೆ ಹಾಕ್ದಾಗಿಂದ ಫಸ್ಟ್ ವರ್ಷ ಸ್ವಲ್ಪ ನಷ್ಟ ಅನಿಸ್ತಾ ಸರ್. ಫಸ್ಟ್ ಏನಂದ್ರೆ ಬೆಳೆ ಹಾಕ್ಬೇಕು, ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಅಷ್ಟೊಂದು ಏನು ಲಾಭ ಅನ್ಸಲ್ಲ. ನೆಕ್ಸ್ಟ್ ಇದರಿಂದ ಸ್ವಲ್ಪ ನಮಗೆ ಬಾಳೆ ನೋಡೋಣ ಸರ್. ನೋಡೋಣ ಸರ್. ಈ ರೀತಿ ಕಸ ಬಿಡೋಕ್ ಕಾರಣ ಏನು ಸರ್? ಸರ್ ಇದರಿಂದ ಕಸ ಹಾಕೋದ್ರಿಂದ ಹುಲ್ಲು ಬರೋದಲ್ಲ ಸರ್. ಬನ್ನಿ ಸರ್. ಮತ್ತೆ ಆಮೇಲೆ ಇದರಲ್ಲಿ ಪೋಷಕಾಂಶಗಳೆಲ್ಲ ಇದ್ರಲ್ಲೇ ಇದಾಗ್ತಿರ್ತದೆ ಸರ್. NPK ಇದೇ ಉತ್ಪತ್ತಿ ಆಗ್ತಿತ್ತು ಸರ್ ಇದರಲ್ಲಿ. ಹ್ಞೂ ಸರ್. ಹಂಗಾಗಿ ನೀವು ಇದನ್ನ ಬಿಟ್ಟಿದೀವಿ ಸರ್. ಇದನ್ನೆಲ್ಲದನ್ನು ಈಗ ಇದ್ರ ಕೊಳೆತು ನಮಗೆ ಸತ್ವಾಗುತ್ತೆ ಸರ್ ಇದು. ಹ್ಞೂ ಸರ್. ಏನ್ ಪೋಷಕಾಂಶಗಳು ಬೇಕಾ ಅದೆಲ್ಲ ಇಲ್ಲೇ ಉತ್ಪತ್ತಿ ಮಾಡ್ಕೊಂತದ್ ಸರ್. ನಾವು ಗೊಬ್ಬರ ಮತ್ತೆ ಹೊರಗಡೆಯಿಂದ ಕೊಂಡ್ಕೊಂಬಂದ್ರ ದುಡ್ಡು 4,000 5,000 ರೂಪಾಯಿ ಒಂದು ಟ್ರಿಪ್ ಗೊಬ್ಬರ ಆಗ್ತದೆ ಸರ್. ಬೆನಿಫಿಟ್ ಅಂದ್ರೆ ಯಾವ ತರ ಸರ್? ಬೆನಿಫಿಟ್ ಇದು ಸರ್, ಇಲ್ಲಿ ನೋಡಿ ಸರ್, ಇದೆಲ್ಲ ಕೊಳತ್ ಬಿಟ್ಟು ಈ ತರ ಆಗ್ತದೆ ಸರ್ ಇದು. ಸರ್ ಇದೆಲ್ಲ ವೈಟ್ ರೂಟುಗಳು ಚೆನ್ನಾಗಿ ಬೆಳೀತವೆ ಸರ್. ಅದ ಸರ್, ರೂಟ್ಸ್ ಎಲ್ಲ ಚೆನ್ನಾಗಿ ಬೆಳೆದ್ಬಿಟ್ಟು ಸರ್ ಎಷ್ಟು ಮಿದುವಿದೆ ನೋಡಿ ಸರ್. ಇದರಿಂದ ಮಣ್ಣು ಚೆನ್ನಾಗಿ ಬರ್ತದೆ, ಗಿಡಗಳು ಒಳ್ಳೆ ಆರೋಗ್ಯಕರ ಇರ್ತವೆ ಸರ್. ಹ್ಞೂ ಸರ್. ಇದು ಸರ್ ಈ ಸರ ಗೊಬ್ಬರ ಬರುತ್ತೆ ಸರ್. ಸರ್ ಎರೆಹುಳು ಗೊಬ್ಬರ ಇದು ಆದಂಗ ಆಗುತ್ತೆ ಸರ್. ಆಮೇಲೆ ಮಣ್ಣು ಕೂಡ ಬಹಳ ಮೆದುವಾಗುತ್ತೆ ಸರ್. ಗೊಬ್ಬರ ಕಮ್ಮಿ ಕೊಟ್ರು, ಆಮೇಲೆ ರಾಸಾಯನಿಕ ಗೊಬ್ಬರಗಳು ಕಡಿಮೆ ಕೊಟ್ರು ಇದು ನಮಗೆ ಇದಾಗ್ತದೆ ಸರ್. ನಿಮಗೆ ಅನುಕೂಲ ಆಗುತ್ತೆ, ಮತ್ತೆ ಗಿಡಗಳಿಗೆ ಬೇಕಾದ ಪೋಷಕಾಂಶಗಳು ಇಲ್ಲಿ ಸಿಗುತ್ತೆ ಸರ್. ಒಂದು ಗೊನೆ ಎಷ್ಟು ಬರುತ್ತೆ ಸರ್ ಇದು? ಸರ್ ಇದು ಒಂದು ಗೊನೆ 9ರಿಂದ ಇರ್ತೈತಿ, 10 ಇದನ್ನ ಇರುತ್ತೆ ಸರ್. ಇದರಲ್ಲಿ ಒಂದು ಚಿಪ್ಪಲ್ಲಿ 9 10 ಇರುತ್ತೆ ಸರ್ ಇದರಲ್ಲಿ. ಇದು 3ನೇ ಕುಳಿ ಸರ್. 3ನೇ ಕುಳಿನ ಸರ್? ಸರ್ ಇದು 3ನೇ ಗಿಡದ್ದು 3ನೇ ಬೆಳೆ ಸರ್. ಹ್ಞೂ ಸರ್. ಫಸ್ಟ್ ಒಂದು ಬೆಳೆ ಬರ್ತದೆ ಪಕ್ಕೆ, ಮತ್ತೆ ಈ ತರ ನಾವು ಮರಿ ಕಂದು ಬಿಟ್ಕೊಂಡಿರ್ತೀವಿ. ಮರಿನ ಸರ್ ಇದು? 4ನೇದು ಇದು? ಇದು 4ನೇದು ಆಗುತ್ತೆ ಸರ್. ಇದು ಈ ಸರಿ ಇದನ್ನ ಮಾಡಕಂತಿದ್ವಿ, 3ನೇದನ್ನ ಇದನ್ನ ಮಾಡಿದ್ವಿ. ಆಮೇಲೆ ಇದರಲ್ಲಿ 9ರಿಂದ G9 ಅಲ್ಲಿ 9 ಇದು ಬರ್ತವೆ ಸರ್. G9 ಅಂತ G9 ಅಂತಂದು ಹೇಳಿದ್ದು. ಅದರಲ್ಲಿ 9 ಬರುತ್ತೆ ಸರ್. ನಮ್ಮ ಒಂದು 10 11 ತನ ಬಂದ 1 2 3 4 5 6 7 8 9 10 11 ತನ ಬಂದವ್ ಸರ್. ಒಂದು ಇದು ಏನು ಬರುತ್ತೆ ಸರ್ ಅದು? ಸರ್ ಇದು ಒಂದು ಬಂದ್ಬಿಟ್ಟು ಇದು ಎಷ್ಟು ಕೆಜಿ ಬರುತ್ತೆ ಅದು? 3ರಿಂದ 4 ಕೆಜಿನೂ ಬರ್ತಾ ಇದೆ. 3ರಿಂದ 4 ಕೆಜಿ, 5 ಕೆಜಿ 6 ಕೆಜಿ ತನೂ ಬರ್ತಾ ಇದೆ ಸರ್ ಇದು. ಇನ್ನೊಂದು ನೆಕ್ಸ್ಟ್ ಪ್ಲಾಟ್ ಮಾಡಿದೀವಲ್ಲ, ಅದರಲ್ಲಿ 10 ಕೆಜಿಯಿಂದ 11 ಕೆಜಿ ಬರುತ್ತೆ ಸರ್. ಅದು ಬೇರೆ ಸರ್. ಸಿಂಗಲ್ ಇದು ಸಿಂಗಲ್ ಗಿಡ ಸರ್. ಇದು ಏನ್ ಮಾಡಿದ್ವಿ, 6x6 ಮಾಡಿ. 6x6? ಹೌದು ಸರ್. ಓಕೆ ಸರ್. ಗಿಡದಿಂದ ಗಿಡಕ್ಕೆ 6 ಸಸಿಯಿಂದ ಸಸಿಗೂ 6 ಅಡಿ ಮಾಡಿ. ಸಸಿ 6? ಹೌದು ಸರ್. 6x6 ಮಾಡಿ ಒಂದೊಂದು ಗಿಡಕ್ಕೆ
ಒಂದೊಂದ್ ಸಸಿ ಒಂದೊಂದ್ ಕುಣಿ ಒಂದೊಂದ್ ಸಸಿ ಹಾಕಿ ಬಂದಿದ್ದೀವಿ ಸರ್. ಬನ್ನಿ ಸರ್ ನೀವು ಇದಕ್ಕೆ ಔಷಧಿ ಎಲ್ಲ ಯಾವ ತರ ಸರ್? ಸರ್ ಔಷಧಿ ಬಹಳ ಕಡಿಮೆ ಸರ್. ಇದ್ರಲ್ಲಿ ಬಾಳೆಗೆ ಔಷಧಿ ಏನು ಇರಲ್ಲ, ಹಾ ಹಾ ಹಾ. ಔಷಧಿ ಕಡಿಮೆ ಸರ್. ಈಗ ಕೆಲವೊಬ್ರು ಬಾಳೆ ಬರೋದಕ್ಕೆ ಔಷಧಿ ಹೊಡಿತಾರೆ, ಇಲ್ಲ ಗಿಡ ಚೆನ್ನಾಗ್ ಬರುತ್ತೆ ಔಷಧಿ ಹೊಡಿತಾರೆ. ಔಷಧಿ ನೀವ್ ಯಾವ ತರ ಔಷಧಿ ಏನಾದ್ರು ಹೊಡೆದಿದ್ದೀರಾ? ಸರ್ ನಾವು ಔಷಧಿ ಆತರ ಏನು ಸ್ಪ್ರೇ ಮಾಡಿಲ್ಲ. ಹಾ ಹಾ ಆಮೇಲೆ ಬನಾನಾ ಸ್ಪೆಷಲ್ ಅಂತ ಬರುತ್ತೆ ಹಾ ಸರ್. ಹಾ. ಆ ಬನಾನಾ ಸ್ಪೆಷಲ್ ನ ಏನ್ ಮಾಡಬೇಕು, ಕಾಯಿ ಬಂದಾಗ ಸ್ವಲ್ಪ ಕಾಯಿಗೆ ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಉದ್ದನೂ ಬರುತ್ತೆ, ಆಮೇಲೆ ಕಲರ್ ಚೆನ್ನಾಗಿ ಬರುತ್ತೆ ಸರ್. ಅದರಲ್ಲಿ ಚೆನ್ನಾಗಿ ಇದಾಗ್ತೈತಿ. ನಿಮ್ದು ಯಾವ ತರ ಇಲ್ಲಿ ಔಷಧಿ ಇಲ್ಲ ಅಂತೀರಾ? ನಿಮ್ದು ಯಾವ ತರ ಸರ್? ಯಾವ್ದು ಸರ್? ಔಷಧಿ ಯಾವ ತರ ಕೊಡ್ತೀರಾ ನೀವು? ಅಂದ್ರೆ ನಿಮ್ದೆಲ್ಲ ಇದೇ ತರನ ಈ ಫಾರ್ಮಿಂಗ್ ಏನಿದೆ? ನಾವೆಲ್ಲ ಇದೇ ತರ ಸರ್. ಅದರಲ್ಲಿ ಒಟ್ಟೆಲ್ಲ ಸಾವಯವ ಕೃಷಿ ಸಾವಯವ ಬಗ್ಗೆ. ಕೃಷಿನೇ ಮಾಡ್ತಾ ಇದೀವಿ ಸರ್ ನಾವು. ಹ್ಮ್, ಹ್ಮ್, ಹ್ಮ್. ಸರ್ ಸಾವಯವ ಕೃಷಿ. ಸರ್ ಈಗ ಯಾರಾದ್ರೂ ಹೊಸಬ್ರು ಹ್ಮ್ ಈಗ 1 ಎಕರೆ ತೋಟ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ, ಹ್ಮ್ ಈಗ ಎಲ್ಲ ಟೋಟಲ್ ಎಲ್ಲ ಸೇರಿ ಖರ್ಚು ಎಷ್ಟು ಬರ್ಬೋದು ಸರ್? ಈ ಸರ್, ಗಿಡ ಬಂತು, ಈ ಡ್ರಿಪ್ ಇರಿಗೇಷನ್ ಬಂತು, ಹ್ಮ್. ಈ ಆಮೇಲೆ ಟೋಟಲ್ ಆಳುಗಳು ಕೆಲಸ ಆಯ್ತು, ಓವರ್ ಆಲ್ ಎಷ್ಟು ಬರ್ಬೋದು ಸರ್? ಸರ್ ಒಂದು ಸಸಿ 12 ರಿಂದ 15 ರೂಪಾಯಿ ಒಂದು ಸಸಿ ಸರ್. ಇಲ್ಲಿ ಡೋರ್ ಡೆಲಿವರಿ ಸರ್. ಹ್ಮ್ ಹ್ಮ್ ಹ್ಮ್. ಸರ್ ಆಮೇಲೆ ಕುಣಿ ತೋಡಿ ಸಸಿ ನಾಟಿ ಮಾಡಕ್ಕೆ 5 ರಿಂದ 6 ರೂಪಾಯಿ ಒಂದು ಸಸಿಗೆ ತಗೊಂತಾರೆ ಸರ್ ಲೇಬರು. ಆಮೇಲೆ ಡ್ರಿಪ್ ಇರಿಗೇಷನ್ 30,000 ದಿಂದ 35,000 ರೂಪಾಯಿ. ಒಳ್ಳೆ ಕ್ವಾಲಿಟಿ ನಾವು ಒಂದು 5-10 ವರ್ಷಗಟ್ಲೆ ಚೆನ್ನಾಗಿ ಇದಾಗಬೇಕಪ್ಪ ಅಂದ್ರೆ ಅಂತ ಒಂದು ಕ್ವಾಲಿಟಿ ಹಾಕಿದ್ರೆ ಒಂದು 35 ರಿಂದ 40,000 ರೂಪಾಯಿ ಬರುತ್ತೆ ಸರ್. ಓವರ್ ಆಲ್ ಇಂದ ಒಂದು 70 ರಿಂದ 70 ರಿಂದ 80,000 80,000 ರೂಪಾಯಿ ಖರ್ಚು ಒಂದು ಬರುತ್ತೆ. ಎಕರೆಗೆ? 1 ಎಕರೆ ಖರ್ಚು ಬರುತ್ತೆ ಸರ್. ಮೇಂಟೆನೆನ್ಸ್ ಸರ್ ಯಾವ ತರ ಮಾಡ್ಬೇಕು ಸರ್ ಇಲ್ಲಿ? ಸರ್ ಮೇಂಟೆನೆನ್ಸ್ ಅಂದ್ರೆ ನಾವು ಔಷಧಿಗಳನ್ನ ಏನು ಸ್ಪ್ರೇ ಮಾಡಿಲ್ಲ ಸರ್. ಹಾ ಹಾ. ಈಗ ಆರ್ಗ್ಯಾನಿಕ್ ಆಗಿ ಮಾಡ್ಕೊಂಡು ಹೊಂಟಿದೀವಿ. ಸ್ವಲ್ಪ ನಮಗೆ ಇದು ಆಗ್ತೈತಿ. ಸ್ವಲ್ಪ ಈಗ ಒಂದೇ ಆರ್ಗ್ಯಾನಿಕ್ ಆದ್ರಿಂದ ಸ್ವಲ್ಪ ನಾವು ರಾಸಾಯನಿಕ ಕೊಟ್ಕೊಂಡಿದೀವಿ. ಸ್ವಲ್ಪ ಹ್ಮ್ ಹ್ಮ್ ಹ್ಮ್. ಕೊಟ್ಬಿಟ್ಟು ಮತ್ತೆ ಆರ್ಗ್ಯಾನಿಕ್ ನಲ್ಲೇ ಜಾಸ್ತಿ ಇದು ಮಾಡ್ತಾ ಇದೀವಿ. ಈ ಸಾವಯವ ಕೃಷಿ ಮಾಡೋದ್ರಿಂದ, ಈ ಸಾವಯವ ಬೆಳೆ ಮಾಡೋದ್ರಿಂದ ಲಾಭ ಏನಿದೆ ಸರ್? ಸಾವಯವ ಕೃಷಿ ಮಾಡೋದ್ರಿಂದ ಲಾಭ ಸರ್, ನಾವು ಖರ್ಚು ಕಡಿಮೆ ಆಗುತ್ತೆ, ಲಾಭ ಚೆನ್ನಾಗಿ ಬರುತ್ತೆ. ಖರ್ಚು ಕಡಿಮೆ ಅಂದ್ರೆ ಯಾವ ತರ ಸರ್? ಸರ್ ಈಗ ಗೊಬ್ಬರಗಳು ಯಾವ್ದು ನಾವು ಇದನ್ನ ಹಾಕವಲ್ಲ. ಹ್ಮ್. ರಾಸಾಯನಿಕ ಗೊಬ್ಬರಗಳು ಕಡಿಮೆ ಮಾಡ್ಕೊಂಡಿರ್ತೀವಿ ಸರ್. ಹಾ ಹಾ. ಆಮೇಲೆ ಸಾವಯವ ಗೊಬ್ಬರದಲ್ಲೇ ನಾವು ಇದೇ ಕಟ್ ಮಾಡಿ ಇದನ್ನೇ ನಾವು ನೆಲದಕ್ಕೆ ಹಾಕ್ತಿವಿ ಸರ್. ಹಾ ಹಾ ಹಾ. ವೇಸ್ಟ್ ಹೊರಗಡೆ ಒಗೆಯೋದಿಲ್ಲ ಸರ್. ನಾವು ಏನ್ ಇದ್ರಲ್ಲಿ ಬರ್ತಕ್ಕಂಥ ವೇಸ್ಟ್ ನ ಬಡ್ಡಿಗೆ ಹಾಕಿ ಮಲ್ಚಿಂಗ್ ಮಾಡ್ತೀವಿ ಸರ್. ಅದೇ ನಮಗೆ ಸಾವಯವ NPK ತಯಾರು ಮಾಡ್ಕೊಂಡು ತನ್ನಡಿ ಬೆಳಿತೀವಿ ಸರ್. ಈ ಸ್ಟಾರ್ಟಿಂಗು ಬಾಳೆ ಮಾಡ್ಬೇಕಂತಂದ್ರೆ ಹ್ಮ್. ಅವ್ರು ಯಾವ ತರ ಈ ಮೊದ್ಲು ಭೂಮಿನ ಯಾವ ತರ ರೆಡಿ ಮಾಡ್ಕೋಬೇಕು ಅವರು? ಸರ್ ಭೂಮಿನ 1-2 ಸರಿ ನೇಗ್ಲು ಹೊಡಿಬೇಕು ಸರ್. ಹ್ಮ್. 1 ಸರಿ ನೇಗ್ಲು ಹೊಡೆದು ಮಿದು ಮಾಡಿ ಹದ ಮಾಡಿಕೊಳ್ಬೇಕು ಸರ್. ರೂಟ್ಗಳು ಚೆನ್ನಾಗಿದಾಗ ಅದಕ್ಕೆ ಸ್ವಲ್ಪ ಸಗಣಿ ಗೊಬ್ಬರಗಳು ಫಸ್ಟ್ ಸ್ಟಾರ್ಟಿಂಗ್ನಾಗ ಕುಣಿ ತೋಡಿ 1 ಅಡಿ ಹಿಂಗ ಗೊಬ್ಬರ ಹಾಕಿಬಿಟ್ಟು ಟ್ರೈಕೋಡರ್ಮ ಸುಡೋಮನಸ್ಸು ಅವ್ನ ಹಾಕಿಬಿಟ್ಟು ಸಸಿ ನಾಟಿ ಮಾಡ್ಬೇಕು ಸರ್. ಸಸಿ ನಾಟಿ ಮಾಡಿ ನೀರು ಬಿಟ್ಕೊಂಡು ಹೋಗ್ಬೇಕು ಸರ್. ಆತರ ಮಾಡಿದ್ರೆ ಗಿಡಗಳು ಚೆನ್ನಾಗಿ ಬರ್ತವೆ. ಗಿಡಗಳು ಚೆನ್ನಾಗಿ ಬರುತ್ತೆ ಸರ್. ಒಂದು ಗಿಡ ನಿಮ್ಗೆ ಎಷ್ಟು ವರ್ಷ ಬರುತ್ತೆ ಸರ್? ಒಂದೇ ಸರ್ ವರ್ಷ? ಒಂದು ಗಿಡ ಬಂದು ಒಂದೇ ಗೊನೆ ಸರ್ ಬರುತ್ತೆ. 1 ವರ್ಷಕ್ಕೆ ಬರುತ್ತೆ ಸರ್. ಒಂದು ಗಿಡ ಬಂದು 8 ತಿಂಗಳಿಗೆ ಅದು ಗೊನೆ ಬಿಡುತ್ತೆ ಸರ್. 8 ತಿಂಗಳ ಗೊನೆ ಓಪನ್ ಆಯ್ತಂದ್ರೆ ನೆಕ್ಸ್ಟ್ 3 ತಿಂಗಳು ಅದು ಕಾಯಿ ಬಲಿಯಕ್ಕೆ ಇದಾಗ್ತದೆ ಸರ್. 1 ವರ್ಷಕ್ಕೆ ಒಂದೇ ಗೊನೆ ಸರ್. ಒಂದು ಗಿಡದಲ್ಲಿ 1 ಗೊನೆನೇ ಬರುತ್ತೆ ಸರ್. ಹೌದು ಸರ್. ಅದಾದ್ಮೇಲೆ ಈ ತರ ಕುಳೆ ಬರುತ್ತೆ ಸರ್? ಈ ತರ ಕುಳೆ ಬರುತ್ತೆ ಸರ್. ನಾವು ಇದನ್ನ ಏನ್ ಮಾಡಕ್ಕೋ ಆ ಕಡೆ ಒಂದ್ ಅಪೋಸಿಟ್ ಕುಳೆ ಬಿಟ್ಕೋಬೇಕು ಸರ್. ಇದನ್ನ ಗೊನೆ ಈ ಕಡೆ ಹೊಡೆದ್ರೆ ಅದ್ರ ಅಪೋಸಿಟ್ ಕುಳೆ ಬಿಟ್ಕೋಬೇಕು ಸರ್. ಅಂದ್ರೆ ಈಗ ಯಾವ್ದಾರು ಒಂದು ತೋರಿಸ್ಬಿಡಿ ಸರ್. ಬನ್ನಿ ಇಲ್ಲಿ ಬನ್ನಿ. ಈ ಗೊನೆ ಇದೆ ಅಂದ್ರೆ ಈಗ ಇಲ್ಲಿ ಬನ್ನಿ ಸರ್. ಸರ್ ಇದು ಈಗ ಗೊನೆ ಬಂದಿದೆ ಸರ್. ಓಕೆ ಸರ್. ಓಕೆ, ಗೊನೆ ಬಂದಿದೆ. ಇದ್ರ ಅಪೋಸಿಟ್ ಅಂದ್ರೆ ಈಗ ಸರ್ ಈ ಕಡೆ. ಓಕೆ ಸರ್. ಅದ್ರ ಹಿಂಭಾಗಕ್ಕೆ ನಾವು ಒಂದು ಸಸಿ ಬಿಟ್ಕೋಬೇಕು ಸರ್. ಆಮೇಲೆ ನಮಗೆ ಇದು ಏನ್ ಪ್ರಾಫಿಟ್ ಅಂದ್ರೆ ಸರ್, ಈ ಖರ್ಚು ಕಡಿಮೆ ಆಗುತ್ತೆ ಸರ್. ಇದು ಉಳಿತೈತಿ, ಲೇಬರ್ ಸಸಿ ನಾಟಿ ಮಾಡಿದ್ರದ್ದು ಉಳಿತೈತಿ, ಆಮೇಲೆ ಡ್ರಿಪ್ ಇಂದ ಉಳಿತೈತಿ. ಫಸ್ಟ್ ನ ಬೆಳೆ ಸ್ವಲ್ಪ ಕಡಿಮೆ ಇದಾಗ್ತದೆ ಸರ್. ನೆಕ್ಸ್ಟ್ ನ ಬೆಳೆ ಪ್ರಾಫಿಟ್ ಕಡಿಮೆ ಬರುತ್ತೆ. ಅಂದ್ರೆ ಖರ್ಚು ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ, ಪ್ರಾಫಿಟ್ ಕಡಿಮೆ ಬರುತ್ತೆ ಸರ್ ಫಸ್ಟ್ ಬೆಳೆಗೆ. ನೆಕ್ಸ್ಟ್ ಬೆಳೆಗೆ ಇನ್ವೆಸ್ಟ್ಮೆಂಟ್ ಯಾವ್ದು ಇರಲ್ಲ ಸರ್. ಏನ್ಸ ಅಗಿದಿರಲ್ಲ, ಅಗಿ ಎಲ್ಲಾನು ಇದು ಬಿಟ್ಟಿರುತ್ತೆ ಸರ್. ಇದನ್ನ ನಾವು ಗಿಡನ ಬಿಟ್ಕಂದ್ರೆ ಅಪೋಸಿಟ್ ಇದು ನೆಕ್ಸ್ಟ್ 8 ತಿಂಗಳಿಗೆ ಇದು ಮತ್ತೆ ಗೊನೆ ಹೊಡಿತೀವಿ ಸರ್. 8 ತಿಂಗಳಿಗೆ 8 ತಿಂಗಳಿಗೆ ಗೊನೆ ಹೊಡೆದು ಮತ್ತೆ 1 ವರ್ಷ ಬೇಕು ಸರ್. 12 ತಿಂಗಳು ಬೇಕು ಸರ್. 1 ವರ್ಷಕ್ಕೆ 1 ಗೊನೆ ಬರುತ್ತೆ ಸರ್. 12 ತಿಂಗಳು ಬೇಕು ಸರ್ 1 ಗೊನೆ ಹೊಡೆಯೋದು. ಸರ್ ಈಗ
ಗುಂಪು ಬಾಳೆ ಅಂತ ಇದೆ. ಹೌದು ಸರ್. ನೀವು ಗುಂಪು ಬಾಳೆ ಏನೋ ಟ್ರೈ ಮಾಡಿದ್ರೆ ಸರ್? ಹೌದು ಸರ್, ಗುಂಪು ಬಾಳೆ ಅಂತಂದೇಳಿ ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ದೀನಿ ಸರ್. ಫಸ್ಟ್ ಸರ್ಚ್ ಮಾಡಿ ಅದು ಅವ್ರು ಹೆಂಗ ಇದಾಗ್ತದೆ ಸುಮ್ಮನೆ ಮಾಡ್ತಾರೋ ಏನಂತ ನಾನು ಅನುಮಾನ ಬಂದು ನಾನು ಪ್ರಾಕ್ಟಿಕಲ್ ಆಗಿ ಮಾಡ್ಬೇಕಂತಂದೇಳಿ ನಾನು ಇದರಲ್ಲೇ ಏಲಕ್ಕಿ ಬಾಳೆನ ಗುಂಪು ಬಾಳೆಯಾಗಿ ಬಿಟ್ಕೊಂಡಿ ಸರ್ ನಾನು. ಈ ಗುಂಪು ಬಾಳೆ ಮಾಡೋದಕ್ಕೂ ಈ ಸಿಂಗಲ್ ಆಗಿ ಬೆಳೆದಕ್ಕೂ ಏನು ವ್ಯತ್ಯಾಸ ಇದೆ ಸರ್? ಸರ್, ಗುಂಪು ಬಾಳೆ ಮಾಡೋದ್ರಿಂದ ವರ್ಷ ನಿಡಿನೂ ನಾವು ಪ್ರಾಫಿಟ್ ತಗೋಬೋದು ಸರ್. ವರ್ಷ ನಿಡಿನೂ ಪ್ರಾಫಿಟ್ ತಗೋಬೋದು ಸರ್. ಯಾಕಂದ್ರೆ ಅದು ವರ್ಷ ನಿಡಿನೂ ನಾವು ಈಗ ಬೆಳೆ ಕೊಡ್ತಾ ಇರ್ತದೆ ಸರ್ ಗುಂಪು ಬಾಳೆ ಅಂದ್ರೆ. ಇದು ಸಿಂಗಲ್ ಬಾಳೆ ಅಂದ್ರೆ ಒಂದೇ ಬೆಳೆ, ವರ್ಷಕ್ಕೆ ಒಂದೇ ಬೆಳೆ ಇರುತ್ತೆ, ಆಮೇಲೆ ನಮಗೆ ಲಾಭ ಇರಲ್ಲ ಸರ್ ಅದರಲ್ಲಿ. ಅದು ನಮಗೆ ಇದು ವರ್ಷಕ್ಕೊಂದೇ ಸರ್. ಅದು ವರ್ಷ ನಿಡಿನೂ ನಮಗೆ ತಿಂಗಳನು ನಮಗೆ ಹಾರ್ವೆಸ್ಟಿಂಗ್ ಆಗ್ತಾ ಇರ್ತದೆ ಸರ್. 15 ಅಡಿ ಒಂದೊಂದು ಮಾಡಿದೀನಿ ಸರ್ ಈಗ ಅಲ್ಲಿ. ಹೌದಾ ಸರ್? ಇದೆಯಾ ಸರ್? ಇದೆ ಸರ್ ಅಲ್ಲಿ. ಬನ್ನಿ ನೋಡೋಣ. ಇದು ಪ್ರಾಕ್ಟಿಕಲ್ ಮಾಡಿರೋದು ಸರ್. ಇದು ಏಲಕ್ಕಿ ಬಾಳೆನ ನಾನು ಗುಂಪು ಬಾಳೆ ಮಾಡಿ ಪ್ರಾಕ್ಟಿಕಲ್ ಮಾಡಿದೀನಿ ಸರ್ ಇಲ್ಲಿ. ಫಸ್ಟ್ ನಾನು ಮಾಡಿ ನೋಡಿ ನೆಕ್ಸ್ಟ್ ನಾನು ಫ್ಲಾಟ್ಗೆ ಹಾಕೋಣ ಅಂತಂದೇಳಿ ನೆಕ್ಸ್ಟ್ ನಾನು 2 ಎಕರೆ. ಇದು ಲಾಭ ಅನಿಸ್ತಾ ಅಥವಾ ಅದು ಲಾಭ ಅನಿಸ್ತಾ? ಅದು ಲಾಭ ಅನಿಸ್ತಾ ಇದೆ ಸರ್ ನನಗೆ. ಇದು ಎಷ್ಟು ಎಕರೆ ಇದೆ ಸರ್? ಇದು 2 ಎಕರೆ ಇದೆ ಸರ್. ಇದು ಬಾಳೆ 2 ಎಕರೆನ ಸರ್? ಲಾಭ ಏನಿದೆ ಸರ್ ಇದರಲ್ಲಿ? ಈ ಸಿಂಗಲ್ ಬಾಳೆಯಿಂದ ನಿಮಗೆ ಲಾಭ ಎಷ್ಟು? ಸಿಂಗಲ್ ಬಾಳೆಯಲ್ಲಿ ಸರ್ ಇದು ಅವರೇಜ್ ಅಂದ್ರೆ 30 ರಿಂದ 35 ಕೆಜಿ ಒಂದು ಗೊನೆ ಬರುತ್ತೆ. ಒಂದು ಗೊನೆ ಇದು ಬಂದಿದೆ ಅಂದ್ರೆ ನಿಮ್ಗೆ ಒಂದು 30 ರಿಂದ 35 ಕೆಜಿ ಒಂದು ಗೊನೆ ಬರುತ್ತೆ ಸರ್. ಅದರಲ್ಲಿ ಗುಂಪು ಬಾಳೆಯಲ್ಲಿ 4 ಸಸಿ ಇರುತ್ತೆ ಸರ್. 4 ಸಸಿ 4 ಹಾಕ್ಬೇಕಾ ಅಥವಾ ಜಾಸ್ತಿನೇ ಹಾಕ್ಬೋದು? ಅದು ಜಾಸ್ತಿನೂ ಬಿಡ್ಬೋದು ಸರ್. ಆಮೇಲೆ ಅವು ಏನಂದ್ರೆ ಒಂದು ಗೊನೆ ಕಟ್ ಮಾಡಿದ್ರೆ ನೆಕ್ಸ್ಟ್ ಇನ್ನೊಂದು ಗೊನೆ ಅಪೋಸಿಟ್ ಬರ್ತಾನೆ ಇರ್ತದೆ ಸರ್. ನಾವು ಕಟ್ ಮಾಡ್ತಾನೆ ಇರ್ಬೋದು ಸರ್. ಅದ್ರಲ್ಲಿ ಗುಂಪು ಬಾಳೆ ಚೆನ್ನಾಗಿ ಅನಿಸ್ತದೆ ಸರ್ ನನಗೆ. ಈಗ ಬೇರೆ ಯಾರು ಕೃಷಿ ಮಾಡ್ಬೇಕಂತಿರ್ತಾರೆ ಬಾಳೆದು, ಅವ್ರಿಗೆ ಗುಂಪು ಬಾಳೆ ಸಜೆಸ್ಟ್ ಮಾಡ್ತೀರಾ ಅಥವಾ ಈ ಸಿಂಗಲ್ ಬಾಳೆ ಸಜೆಸ್ಟ್ ಮಾಡ್ತೀರಾ? ಗುಂಪು ಬಾಳೆ ಚೆನ್ನಾಗಿ ಅನಿಸ್ತದೆ ಸರ್ ನನಗೆ. ನಿಮ್ ಗುಂಪು ಬಾಳೆ ನೋಡೋಣ ಸರ್. ಮತ್ತೆ ಪ್ರಾಕ್ಟಿಕಲ್ ನೋಡೋಣ ಸರ್. ಪ್ರಾಕ್ಟಿಕಲ್ ನೋಡೋಣ ಬನ್ನಿ. ನೀವು ಬೇರೆ ತರದ್ ಹಾಕ್ಬೋದಾಗಿದೆಲ್ಲ ಸರ್ ಇದ್ರಲ್ಲಿ? ಇಲ್ಲ ಸರ್, ನಮಗೆ ಬಾಳೆ ಸ್ವಲ್ಪ ಖರ್ಚು ಕಡಿಮೆ ಬಂದು ಇದು ಚೆನ್ನಾಗಿ ಅಂತಂದೇಳಿ ನಾವು ಇದನ್ನ ಮಾಡಿದ್ವಿ ಸರ್. ಖರ್ಚು ಕಡಿಮೆ ಅಂದ್ರೆ ಯಾವ ತರ ಸರ್? ಸರ್ ಈಗ 3 ತಿಂಗಳಿಗೆ ಒಂದ್ಸರಿ ಅದನ್ನ ಉಳುಮೆ ಮಾಡಿ ಮೆಕ್ಕೆಜೋಳ ನೆಲ್ಲು ಇದಾಗ್ತದೆ ಸರ್. ಇದು ಒಂದ್ಸರಿ ಮಾಡಿದ್ರೆ ಫಸ್ಟ್ ನಾವು ಇದನ್ನ 8 ತಿಂಗಳು ನಾವು ಜೋಪಾನ ಮಾಡ್ಬೇಕು ಸರ್. 8 ತಿಂಗಳು ನಾವು ಇದನ್ನ ಜೋಪಾನ ಮಾಡಿದ್ರೆ ನಮ್ಮನ್ನ ಅದು 10 ವರ್ಷ ತನಕ ಜೋಪಾನ ಮಾಡ್ತೈತಿ. ಅದು ಗುಂಪು ಬಾಳೆ ಸರ್. ಇದು 2 ರಿಂದ 3 ವರ್ಷ ಇದು ಆಗ್ತದೆ ಸರ್. ಗುಂಪು ಬಾಳೆ ಅಂತೀವಲ್ಲ ಸರ್, ಅದು 5 ರಿಂದ 10 ವರ್ಷ ತನಕ ನಮ್ಮನ್ನ ಕಾಪಾಡ್ತೈತೆ ಸರ್. ಈಗ ಒಂದು ಬಾಳೆ ತೋಟ ಮಾಡಿದ್ರೆ ಎಷ್ಟು ವರ್ಷ ತನಕ ಬರುತ್ತೆ ಸರ್? ಇಲ್ಲಿ 2 ವರ್ಷ ಮಾಡ್ತಾರೆ ಸರ್. 1-2 ವರ್ಷ 3 ವರ್ಷ ಮಾಡ್ಯಾರ ಸರ್. ನಾನು ಇದು 2 ವರ್ಷ 3 ವರ್ಷ ಮಾಡಿದ್ರೆ ನನಗೆ ಇದ್ರಲ್ಲಿ ಏನ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ನಾನು ಗುಂಪು ಬಾಳೆ ಯೂಟ್ಯೂಬ್ ನಲ್ಲಿ ನೋಡಿದ್ದೀನಿ ಸರ್. ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನಾನೇನ್ ಮಾಡಿದೆ, ಮತ್ತೆ ನಾನು ಫಸ್ಟ್ ಪ್ರಾಕ್ಟಿಕಲ್ ಮಾಡಿ ನಾನು ಆಮೇಲೆ ನಾಟಿ ಮಾಡೋಣ ಅಂತ ಹೇಳ್ಬಿಟ್ಟು ಇದ್ರಲ್ಲೇ ನಾನು ಗುಂಪು ಬಾಳೆ ಮಾಡಿದ್ದೀನಿ. ಇದು ಗುಂಪು ಬಾಳೆನ ಸರ್? ಇದು ಬನ್ನಿ ಸರ್. ಏಲಕ್ಕಿ ಬಾಳೆ ತರ ಯಾವ ತರ ಇದೆಯಾ ಸರ್ ಬರೇ, ಅಥವಾ ಇದೇ ಬಾಳೆನ? ಇದು ಏಲಕ್ಕಿ ಬಾಳೆನ ನಾನು ಗುಂಪು ಬಾಳೆ ಅಂತ ಹೇಳ್ಬಿಟ್ಕೇನಿ ಸರ್ ಇದನ್ನ. ಸರ್ ಇದನ್ನ ಸರ್ ಇದರಿಂದ ಲಾಭ ಏನ್ ಸರ್? ಈಗ ಗಿಡ ಬೀಳೋದೆಲ್ಲ ಮಾಮೂಲಿ ಸರ್. ಇದು ಗಾಳಿಗೆ ಮಳೆ ಆಯ್ತಲ್ಲ ಸರ್, ಭಾರಿ ಗಾಳಿ ಬಂದ್ಬಿಟ್ಟು ಮುರ್ಕೊಂಡ್ ಬಿದ್ದು ಬಿಡ್ತು ಸರ್. ಇದು ಮುರ್ಕೊಂಡ್ ಇದು ನಿಮಗೆ ಗೊಬ್ಬರ? ಇದು ನಮಗೆ ಗೊಬ್ಬರ ಸರ್. ಇದನ್ನ ಬೇರೆ ಕಡೆ ಬೇರೆ ಕಡೆ ಹೊರಗಡೆ ಇಲ್ಲೇ ಹಾಕೋದಿಲ್ಲ ಸರ್. ನಾವು ಇಲ್ಲೇ ಹಾಕಿ ಇಲ್ಲೇ ನಾವು ಮಲ್ಚಿಂಗ್ ಮಾಡ್ತೀವಿ ಸರ್. ಮಾಡಿದ್ರೆ ಇದು ನಮಗೆ ಇದು ನೀವು ಪ್ರಾಕ್ಟಿಕಲ್ ಮಾಡಿರೋದ ಸರ್? ಇದು ಪ್ರಾಕ್ಟಿಕಲ್ ಮಾಡಿರೋದು ಸರ್. ಇದು 15 ಅಡಿಗೆ ಒಂದು ಮಾಡೋಣ ಅಂತ ಒಂದು ಉದ್ದೇಶ ಇತ್ತು. ಇದರಲ್ಲಿ ನಾನು ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿದೀನಿ ಸರ್. ಇದನ್ನ ನೋಡೋಣ, ಇದು ಬಂತಂದ್ರೆ ನಾವು ಹೊಸದಾಗಿ ನಾಟಿ ಮಾಡೋಣ. ಚೆನ್ನಾಗಿ ಬಂತ ಸರ್? ಇದು ಚೆನ್ನಾಗಿ ಬಂತು ಸರ್. ಇದು ಕುಳೆ ಪಕ್ಕೆನ್ ಸಸಿಗಳದು 18 ಕೆಜಿ ತನ ಬಂತು ಸರ್. 18-20 ಕೆಜಿ ತನ ಬಂದೈತೆ ಸರ್. ಇದು ಕುಳೆ ಗೊನಿದು 16-15 ಕೆಜಿ ಬಂತು ಸರ್. ಅದಕ್ಕಿಂತ ಗುಂಪು ಬಾಳೆಯಲ್ಲಿ ಸಸಿಗಳದು ಇನ್ನೂ ತೂಕ ಹೆಚ್ಚಿಗೆ ಬಂದೈತೆ ಸರ್ ನನಗೆ. ಹ್ಞೂ ಸರ್. ನೋಡೋಣ ಸರ್. ಬನ್ನಿ ಸರ್ ನೋಡೋಣ. ಬನ್ನಿ. ಯಾರು ಏನು ಅನ್ಲಿಲ್ವಾ ಸರ್ ಈ ಬಾಳೆ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಂದಾಗೆ? ಗುಂಪು ಬಾಳೆ ಮಾಡ್ಬೇಕಂತಂದ ಹೇಳಿದಾಗ ಹೊರಗಡೆ ಜನ ನಕ್ರು ಸರ್. ನನ್ನ ಹಿಂಗ ಗುಂಪು ಬಾಳೆ ಮಾಡೋಣಪ್ಪ ಅಂತ ನಾನು ಒಬ್ಬನ ವಿಚಾರ ಮಾಡಿದೆ. ಅವಾಗ ಏನಂದ್ರೆ ನಿನಗೆ ತಲೆ ಕೆಟ್ಟತಿ ಹೋಗಂತಂದ್ರು. ಆಯ್ತು ಬಿಡಪ್ಪ, ನೀನ್ ತಲೆ ಕೆಟ್ಟದ್ದು ಹೋಯ್ತು ಅಂತಂದು ನಾನು ಅದನ್ನ ಛಲದ್ ನಾನು ಮಾಡಿ ತೋರ್ಸ್ಬೇಕು ಅಂತಂದ ಹೇಳಿ ನಾನು ಮಾಡಿದೀನಿ ಸರ್. ಈಗ ಅವರು ಬಂದು ನೋಡ್ಕೊಂಡು ಹೋದ್ರೆ ಒಳ್ಳೆ ಅಂತಂದೇಳಿ ನನಗೆ ಇದು ಮಾಡಿದೆ. ನಾನು ಅವತ್ತು ಏನೋ ಮಾತಾಡಿದೆ, ಇರ್ಲಪ್ಪ ಪರವಾಗಿಲ್ಲ ಚೆನ್ನಾಗಿ ಮಾಡಿದಿ, ಒಳ್ಳೆ
ಗಿಡನೂ ಇದಾಗೈತೆ ಅಂತಂದು ಹೇಳಿ ಅವರೇ ಅಪ್ಸೆಟ್ ಮಾಡಿದ್ರು ಸರ್ ನಮ್ಗೆ. ಹ್ಞೂ ಸರ್. ಇದನ್ನು ಪ್ರಾಕ್ಟಿಕಲ್ ಆಗಿ ಇರ್ಲ ಅಂತಂದು ಹೇಳಿ ನೋಡಿದೀನಿ ಸರ್. ಮೊದಲು ಪ್ರಾಕ್ಟಿಕಲ್ ಮಾಡ್ಕೊಂಡು ನೆಕ್ಸ್ಟ್ ನಾನು ಹೊಸದಾಗಿ ನಾಟಿ ಮಾಡೋಣ ಅಂತಂದು ಹೇಳ್ಬಿಟ್ಟು ನಾನು ಇದನ್ನ ಗುಂಪು ಬಾಳಿನ ಈಗ ಒಂದೊಂದು ಸಸಿ ಇದ್ವಲ್ಲ ಸರ್, ಅದನ್ನೇ ನಾನು ಬಿಟ್ಕೊಂಡು ನೋಡಿದ್ದೀನಿ ಸರ್. ಅಂದ್ರೆ ಯೂಟ್ಯೂಬ್ ಅಲ್ಲಿ ಗುಂಪು ಬಾಳೆ ಮಾಡಿದ್ರೆ ಚೆನ್ನಾಗಿ ಲಾಭ ಬರುತ್ತೆ ಅನ್ನೋದು ದೃಷ್ಟಿಯಿಂದ ನೀವು ಒಂದು ಪ್ರಾಕ್ಟಿಕಲ್ ನಾವು ಮಾಡಿ ನೋಡಿ ಆಮೇಲೆ ನಾವು ಸಸಿನ ನಾಟಿ ಮಾಡೋಣ ಅಂತಂದು ಹೇಳಿ ನಾವು ಮಾಡಿದ್ವಿ ಸರ್. ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಇದೆಯಾ ಇಲ್ಲಿ ಈ ಬೆಳೆಯಲ್ಲಿ? ಈ ಬೆಳೆಯಲ್ಲಿ 6 ಅಡಿ 6 ಅಡಿ ಇದೆ ಸರ್ ಇದು ಡಿಸ್ಟೆನ್ಸ್. ಗುಂಪು ಬಾಳೆಯಲ್ಲಿ 15 ಅಡಿ 15 ಅಡಿ ನಾನು 15 ಮಾಡಕ್ಕೆ ಏನು ಕಾರಣ? 15 ಅಡಿ ಮಾಡಿದ್ರಿಂದ ಅಲ್ಲಿ ಸ್ಪೇಸ್ ಚೆನ್ನಾಗಿದ್ದರಿಂದ ಗುಂಪು ಬಾಳೆಗೆ ನಮಗೆ ಗಾಳಿ ಬೆಳಕು ಒಂದು ಬೇಕು ಸರ್. ಇಲ್ಲಿ ಗೊನೆಗೂ ಅಲ್ಲಿ ಗೊನೆಗೆ ಏನ್ ಡಿಫ್ರೆನ್ಸ್ ಅಣ್ಣ? ಸರ್ ಇಲ್ಲಿ ಗೊನೆ 35ರಿಂದ 40 ಕೆಜಿ ಅವರೇಜ್ ಬರ್ತದೆ ಸರ್ ಒಂದು ಗೊನೆ. ಅದರಲ್ಲಿ 50ರಿಂದ 60 70 ಕೆಜಿ ಗೊನೆ ಬಂದಿದೆ ಸರ್. ಅದನ್ನ ನಾವು ಬೇಕಾದ್ರೆ ತೂಕ ಮಾಡಿರೋದು ಇದು ಐತಿ ಸರ್ ಒಂದು ಗೊನೆನ, ಅದನ್ನ ನೋಡ್ತೀವಿ. ಆಮೇಲೆ 5 ಅಡಿ ಫೀಟ್ ಬರ್ತದೆ ಸರ್, 5 ಅಡಿ 5 ಅಡಿ ಗೊನೆ ಬಂದಿದೆ ಸರ್. ಅದರಲ್ಲಿ 18ರಿಂದ 20 ಇದು ಇದೆ ಸರ್ ಚಿಪ್ಪುಗಳು ಅಂತ. 18ರಿಂದ 20 ಚಿಪ್, 18ರಿಂದ 20 ಚಿಪ್ಪು ಬಂದಿದೆ ಸರ್. ಅದರಲ್ಲಿ ಒಳ್ಳೆ ಚೆನ್ನಾಗಿ ಬಂದಿದೆ ಸರ್. ಒಂದು ಗೊನೆ ಎಷ್ಟು ಕೆಜಿ ಬರುತ್ತೆ? ಅವರೇಜ್ 50ರಿಂದ 70 ಕೆಜಿ ತನಕ ಬಂದಿದೆ. 50ರಿಂದ 70 ಬರಿ ಸರ್ ತೋರ್ಸ ಬರಿ. ಇವರು ನಮ್ಮ ಫ್ರೆಂಡ್ ಸರ್ ಪಂಪಾಪತಿ ಅಂತಂದು ಹೇಳಿ, ಇವರು ಬಾಳೆ ನಾಟಿ ಮಾಡಿದ್ದಾರೆ ಸರ್. ಇವರು ನಮಸ್ತೆ. ಇವ್ರು ನಮ್ಮ ಫ್ರೆಂಡ್ ಪಂಪಾಪತಿ ಅಂತಂದು ಹೇಳಿ, ಇವರು 2 ಎಕರೆ ಅಡಿಕೆ ಬಾಳೆ ಮಾಡಿದ್ರು ಸರ್. ಇವ್ರದ್ದು ಚೆನ್ನಾಗಿದೆ, ಅಲ್ಲೇ ಇದೆ ಸರ್. ಇಲ್ಲಿ ನಿಮ್ಮ ಫ್ರೆಂಡ್ ಬಗ್ಗೆ ಏನು ಅನಿಸಿಕೆ ಸರ್? ಬಾಳೆ ಅಂದ್ರೆ ನಾವು ಮಾಡಿದ್ದಿಲ್ಲ ಮೊದಲೆಲ್ಲ, ಇವ್ರು ನೋಡ್ಕೊಂಡು ನಾವು ಬಾಳೆ ಮಾಡಿದ್ರೆ ಚೆನ್ನಾಗಲ್ಲ ಅನ್ನೋ ಉದ್ದೇಶಕ್ಕೆ ಅವ್ರು ಹೇಳಿದ್ಮೇಲೆ ನಾವು ಅವ್ರ ಡಿಸ್ಟೆನ್ಸ್ ಇಟ್ಕೊಂಡು ಅದ್ರಾಗೆ ಮಾಡಿದ್ವಿ ಬಾಳೆ. ಚೆನ್ನಾಗಿ ನಮಗಿನ್ನೂ ಹೊಸದಾಗಿ ಐಡಿಯಾ ಇದ್ದಿಲ್ಲಲ್ಲ, ಅವ್ರು ಕೇಳಿ ಎಲ್ಲ ನಾವು ಕೇಳ್ಕೊಂಡು ಸದಸ್ಯ ಅನುಕೂಲ ಆಯ್ತು. ಈಗ ಒಬ್ರು ಮಾಡಿದ್ಮೇಲೆ ಅದನ್ನ ನೋಡಿದ್ರೆ ಅನುಭವ ಆದ್ಮೇಲೆ ನನಗೆ ಗೊತ್ತಾಗೋದು, ನಮಗೆ ಅನುಭವ ಇದ್ದಿಲ್ಲ, ಅವ್ನು ಕೇಳಿ ಎಲ್ಲ. ಇವರು ನಮ್ಮ ಮಹೇಶ್ ಅಂತ ಸರ್, ಇವರು ದೊಡ್ಡ ಬೆಳೆಗಾರ ಸರ್. ಇವರು ಕಬ್ಬು ಆಮೇಲೆ ಇವನ್ ಪ್ಯಾಡಿ ಬೆಳಿತಾರೆ ಸರ್. ಇವರು ಬಾಳೆ ಹಾಕಿದ್ರು ಸರ್. ಇವರು ಕೂಡ ಅವ್ರದ್ದು ಚೆನ್ನಾಗಿ ಬಂತು ಸರ್. ಈ ಸರಿ ಸ್ವಲ್ಪ ತೆಗೆದು ನೆಕ್ಸ್ಟ್ ಇದು ಮಾಡೋಣ ಅಂತ ಅದಾರ ಸರ್. ನಿಮ್ಮ ಸ್ನೇಹಿತರು ಬಾಳೆ ಬೆಳೆದಾರ, ಗುಂಪು ಬಾಳೆ, ನಿಮ್ಮ ಅನಿಸಿಕೆ ಏನು ಸರ್? ಅವರು ಒಳ್ಳೆ ಶ್ರಮಜೀವಿ, ಒಳ್ಳೆ ಚೆನ್ನಾಗಿ ಮಾಡಿದಾರೆ. ಪಾಪ ಎಲ್ಲ ಅಗ್ಲಿ ಬೆಳ್ತಕ್ಕ ಇಲ್ಲೇ ಇದ್ದ ಅವರು ಒಳ್ಳೆ ಚೆನ್ನಾಗಿ ವ್ಯವಸಾಯ ಮಾಡ್ಕೊಂಡ್ಬೇಕಾರೆ ಒಳ್ಳೆ ಇದಿದೆ, ಭಾಳ ಚೆನ್ನಾಗಿ ಮಾಡಿದಾರೆ. ಬರ್ರಿ ಸರ್ ಗುಂಪು ಬಾಳೆ ನೋಡೋಣ ಬನ್ನಿ. ಮಧ್ಯಕ್ಕೆ ಪಪ್ಪಾಯ ಹಾಕಿದ್ರ ಸರ್? ಸರ್ ಫಸ್ಟ್ 7 ಅಡಿಗೆ ಒಂದು ಪಪ್ಪಾಯ ಹಾಕಿದ್ದೀನಿ ಸರ್ ನಾನು. 7 ಅಡಿಗೆ ಒಂದು ಪಪ್ಪಾಯ ಹಾಕಿದಾಗ ಸರ್ ಅದು ಬಿಸಿಲಿಗೆ ಸತ್ತು ಬಿಡ್ತದೆ ಸರ್. ಅದು ಏನು ಆಗ್ಬಿಡ್ತು, ಅವ್ನು ತೆಗೆದ್ಬಿಟ್ಟು ಓದೋದಲ್ಲಿ ನಾನು 15 ಅಡಿಗೆ ಒಂದು ಬಾಳೆ ಹಾಕಿದ್ದೀನಿ ಸರ್. ಇದು ಸರ್ ಬಾಳೆ ಈಗ? ಹ್ಞೂ ಸರ್. ಅದರಲ್ಲಿ ಇದು ಗ್ಯಾಪ್ ಇರುತ್ತಲ್ಲ ಸರ್ 15 ಅಡಿ. ಆ ಗ್ಯಾಪ್ ನಾವು ಅದು ಬಾಳೆ ಬರಲಿ ತನ ಇದು ನಮಗೆ ಬಾಳೆ ಬರೋವರೆಗೂ ಸ್ವಲ್ಪ ಲಾಭ ಇರ್ಲಿ ಅಂತಂದ ಹೇಳಿ ನಡ ಮಧ್ಯೆ ಇದನ್ನ ನಾನು ಮಾಡ್ಕೊಂಡಿದ್ದೀನಿ ಸರ್. ಪಪ್ಪಾಯ 1800 1900 ಸಸಿ ಹೋಗಿದ್ದು ಸರ್ ಇದರಲ್ಲಿ ಆಗಿಯಲ್ಲಿ. ಪಪ್ಪಾಯಲ್ಲಿ ಒಂದು ಗಿಡದ 60ರಿಂದ 70 ಕೆಜಿ ನಮಗೆ ಒಂದು ಗಿಡದಿಂದ ಇದಾಯ್ತು ಸರ್. 10 ರೂಪಾಯಿ 12 ರೂಪಾಯಿ, ಸ್ವಲ್ಪ ಮಾರ್ಕೆಟ್ ಡೌನ್ ಆದಾಗ 7-8 ರೂಪಾಯಿನೂ ಹೋಗಿದೆ ಸರ್. ಅಲ್ಲಿ ಪರವಾಗಿಲ್ಲ. ಲೇಬರ್ಸ್ ಎಲ್ಲ ಯಾವ ತರ ಇದು ಮಾಡ್ಕೊಂಡ್ರೆ ಸರ್? ಸರ್ ಲೇಬರ್ ಕಡಿಮೆ ಮಾಡ್ಕೋಬೇಕಂತಂದು ಹೇಳ್ಬಿಟ್ಟು ನಾವು ಎಲ್ಲ ಲೇಬರ್ಸ್ನ ಬಹಳ ಕಡಿಮೆ ಮಾಡ್ಬೇಕಂತಲೇ ಎಲ್ಲ ಮಲ್ಚಿಂಗ್ ಮಾಡಿದ್ರಿಂದ ಹುಲ್ಲು ಬರೋಲ್ಲ ಅಂತಂದು ಹೇಳ್ಬಿಟ್ಟು ಮಲ್ಚಿಂಗ್ ಮಾಡಿದೀವಿ ಸರ್ ಎಲ್ಲ. ಸರ್ ಇದು ಯಾವ ಗಿಡ ಸರ್? ಸರ್ ಇದು ಏಲಕ್ಕಿ ಗಿಡ ಸರ್. ಇದು ಏಲಕ್ಕಿ ಗಿಡ? ಹ್ಞೂ ಸರ್. ಅದು ಮಲೆನಾಡಲ್ಲಿ ಬೆಳಿತೈತಿ ಅಂತಂದು ಹೇಳ್ಬಿಟ್ಟು ಅಲ್ಲಿ ಹಾಕ್ತಿದ್ರು ಸರ್. ಅದನ್ನ ನಮ್ಮ ಫ್ರೆಂಡ್ಸ್ ಗಳೆಲ್ಲ ಇದನ್ನ ಮಾಡಿದ್ರು. ನಾವು ಯಾಕೆ ಇಲ್ಲಿ ಬೆಳಿಬಾರ್ದು ಅಂತಂದು ಹೇಳ್ಬಿಟ್ಟು ನಾವು ಏಲಕ್ಕಿ ಸಸಿ ತರಿಸಿದ್ವಿ. ಇದು ಸರ್ ಯಾವುದು ನಲ್ಲಾಣಿ ಗ್ರೀನ್ ಗೋಲ್ಡ್. ನಲ್ಲಾಣಿ ಗ್ರೀನ್ ಗೋಲ್ಡ್ ಹೌದು ಸರ್. ಆ ವೆರೈಟಿದು ಸಸಿ ತರಿಸಿದ್ವಿ ಸರ್. ಇಲ್ಲಿ ತರಿಸ್ಬಿಟ್ಟು ಈಗ ನಾವು ಇಲ್ಲಿ ಒಂದ್ ಸಾಲು ಬಾಳೆ, ಅದ್ರ ಮಧ್ಯೆ ಏಲಕ್ಕಿ ಸಸಿ ನಾಟಿ ಮಾಡಿ ಸರ್. ಎಷ್ಟು ಏಲಕ್ಕಿ ಸಸಿ ಇದಾವೆ ಸರ್? ಸರ್ ಏಲಕ್ಕಿ ಸಸಿ ಟೋಟಲಿ 700 ಸಸಿ ಇದೆ. 700-800 ಸಸಿ ಇದೆ ಸರ್. ಸಸಿಯಿಂದ ಸಸಿಗೆ 7 ಅಡಿ ಅಂತರದಲ್ಲಿ ನಾವು ನಾಟಿ ಮಾಡಿದೀವಿ ಸರ್. ಈಗ ಇದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಸರ್? ಇದಕ್ಕೆ ಪಪ್ಪಾಯಿಗೆ ಏನು ಪ್ರಾಬ್ಲಮ್ ಆಗಲ್ವಾ? ಈಗ
ಫಸ್ಟ್ ಪಪ್ಪಾಯಿ ಇತ್ತು ಸರ್ ಅದ್ರಲ್ಲಿ. ಹಾ 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 ಅದ್ರ ಮಧ್ಯದಲ್ಲಿ ಮತ್ತೆ ಇದು ಪಪ್ಪಾಯಿ ಹಾಳಾದ ನಂತರ ಈ ಸಾಲು ಚೆನ್ನಾಗ್ ಖಾಲಿ ಇರಬಾರ್ದು ಖಾಲಿ ಅಂತ ಇರ್ಬಾರ್ದು ಹೇಳ್ಬಿಟ್ಟು ನಾನು ಏಲಕ್ಕಿ ಸಸಿ ನಾಟಿ ಮಾಡಿದ್ದೀನಿ ಸರ್. ಹಾ ಹಾ ಸರ್ ಇದರಲ್ಲಿ ಮಾಡೋದು ಪ್ರಯತ್ನ ಮಾಡ್ತಿದ್ದೀನಿ ಸರ್ ನಾನು. ಹಾ ಹಾ ಕೊಡೋದು ದೇವ್ರ ಭಾರ ಕೊಡೋದು ಬಿಡೋದು ಪ್ರಯತ್ನ ಮಾಡೋದು ನಾವು ಮಾಡ್ಬೇಕು ಸರ್ ಅದನ್ನ. ಹಾ ನೋಡೋಣ ಇಲ್ಲಿ ನಮ್ಮಲ್ಲಿ ಯಾಕೆ ಬೆಳೀತೈತೋ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಈಗ ಟ್ರೈ ಮಾಡೋದು ಮಾಡಿದ್ದೀನಿ ಸರ್. ಹಾ ಹಾ ಹ್ಞೂ ಸರ್. ಸರ್ ಈಗ ಈ ಮಲ್ಚಿಂಗ್ ಮಾಡಿದ್ರಲ್ಲ ಸರ್. ಇದ್ರದ್ದೇ ಎಲ್ಲ ಗೊಬ್ಬರ ಇಲ್ಲೇ ಹಾಕಿದ್ರಲ್ಲ, ಹೌದು ಸರ್. ಹುಲ್ಲು ಬರಲ್ಲ ಹುಲ್ಲು ಅಂತೀರಾ? ಬರಲ್ಲ. ಹೌದು ಸರ್. ಹೌದಾ? ಈಗ ಅದಕ್ಕೆ ಪ್ರಾಕ್ಟಿಕಲ್ ಏನಾದ್ರು ತೋರಿಸ್ತೀರಾ ಸರ್ ನನಗೆ? ಸರ್ ಬರ್ರಿ ತೋರಿಸ್ತೀನಿ ಸರ್ ಬರ್ರಿ. ಬಸ್ ಇಲ್ಲಿ ಮಲ್ಚಿಂಗ್ ಮಾಡಿಲ್ಲ ಸರ್ ಇದು. ಹಾ 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 ಇದು ಹುಲ್ಲು ಬಂದಿದೆ ಸರ್ ಈ ತರ. ಇದು ಹುಲ್ಲೇನು ಮಲ್ಚಿಂಗ್ ಮಾಡಿಲ್ಲ ಸರ್ ಇದು? ಮಾಡಿಲ್ಲ ಸರ್. ಈ ತರ ಹುಲ್ಲು ಬೆಳೀತೈತೆ ಸರ್ ಇದು ಹಿಂಗ ಹಾ ಹಾ ಹಾಕದ ಇದ್ದಲ್ಲಿ. ಹಾ ಹಾ ಸರ್ ಇಲ್ಲಿ ಬಂದೈತೆ ನೋಡಿ ಸರ್ ಈ ಕಡೆ. ಅದು ದಾಳಿಂಬ್ರೆಯಲ್ಲಿ ಅದೇನು ಮಲ್ಚಿಂಗ್ ಮಾಡಿಲ್ಲ ಕೂಡ ಅದು ಬೆಳೆದಿರ್ತದೆ ಸರ್ ಆ ತರ ಹುಲ್ಲು. ಹಾ 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 ಹ್ಞೂ ಸರ್. ಹಂಗಾಗಿ ನೀವು ಮಲ್ಚಿಂಗ್ ಮಲ್ಚಿಂಗ್ ಮಾಡೋದ್ರಿಂದ ಹುಲ್ಲು ಕಡಿಮೆ ಬರುತ್ತೆ ಸರ್. ಹಾ ಹಾ ಆಮೇಲೆ ಇದು ಏನಾಗುತ್ತೆ ಅಂದ್ರೆ ತೇವಾಂಶನ ಜಾಸ್ತಿ ಹಿಡಿದು ಇಟ್ಕೊಂಡಿರ್ತದೆ ಸರ್. ತೇವಾಂಶ ಜಾಸ್ತಿ. ಜಾಸ್ತಿ 10 ರಿಂದ 15 ದಿನ ತನನು ನಮಗೆ ತೇವಾಂಶ ಹಿಡಿದು ಇಟ್ಕೊಂಡಿರ್ತದೆ ಸರ್. ಹಾ ಹಾ ಬರ್ರಿ ಸರ್ ಒಳಗಡೆ. ಮಲ್ಚಿಂಗ್ ಮಾಡೋದ್ರಿಂದ ಬಹಳ ಉಪಯೋಗ ಐತೆ ಸರ್ ನಮಗೆ. ಹಾ ಹಾ ಆಮೇಲೆ ಇದೇ ಗೊಬ್ಬರನ ನಮಗೆ ಇದಾಗ್ತದೆ ಸರ್. ಮಲ್ಚಿಂಗ್ ಕೊಳತ್ಬಿಟ್ಟು ಕೊಳ್ತು ನಿಮಗೆ ಲಾಭ. ಲಾಭ ತರುತ್ತೆ ಸರ್ ಇದು. ಹ್ಮ್ ಇವರು ಸರ್? ಸರ್ ಇವ್ರು ನಮ್ಮ ಮಗ ಸರ್. ಹಾ ಹಾ ಇವರು ಮಾಡ್ತಾರೆ ಸರ್ ನಮಗೆ ಪ್ರಯತ್ನ ಇದನ್ನ ಹೆಲ್ಪ್ ಮಾಡ್ತಾರೆ ಸರ್. ನಮಸ್ತೆ ಸರ್, ಲಿಂಗೇಶ್ ಅಂತಂದು. ಸರ್ ಈಗ ನಿಮ್ಮ ಫಾದರ್ ಕೃಷಿ ಮಾಡ್ತಾರೆ, ಸಮಗ್ರ ಕೃಷಿ. ಹಾ ಸರ್. ನಿಮ್ಗೆ ಏನ್ ಅನ್ಸುತ್ತೆ ಸರ್? ತುಂಬಾ ಚೆನ್ನಾಗಿದೆ ಸರ್ ಇದು. ಒಳ್ಳೆ ಒಳ್ಳೆ ಇದು ಲಾಭದಾಯಕ ಐತೆ. ಪರವಾಗಿಲ್ಲ, ಎಲ್ಲ ಚೆನ್ನಾಗಿದೆ. ಅಂದ್ರೆ ನೀವೇನೋ ಓದ್ತಾ ಇದ್ದೀರಾ ಸರ್? ನಾವು BSc ಮಾಡ್ತೀವಿ. BSc ಮಾಡ್ತಿದ್ದೀರಾ? ಅದ್ರ ಜೊತೆ ನಿಮ್ಮ ಫಾದರ್ಗೆ ಹೆಲ್ಪ್ ಮಾಡೋಣ. ಖಾಲಿ ಟೈಮಲ್ಲಿ ಇದ್ದಾಗ ಬಂದು ಇಲ್ಲಿ ಅಗ್ರಿಕಲ್ಚರ್ ಎಲ್ಲ ನೋಡ್ಕೊಂತಿರ್ತೀವಿ ಸರ್. ಕೃಷಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಖುಷಿ ಚೆನ್ನಾಗಿದೆ ಸರ್ ಎಲ್ಲ. ಹಾ ಒಳ್ಳೆ ಮಾಡ್ಕೊಂತ ಹೋದ್ರೆ ಇವತ್ತಿಲ್ಲ ನಾಳೆ ಒಳ್ಳೆ ಲಾಭದಾಯಕ ಇರ್ತೀವಿ. ಆಮೇಲೆ ಏನು ಟೆನ್ಷನ್ ಇರಂಗಿಲ್ಲ. ಒಳ್ಳೆ ಪೀಸ್ ಮೈಂಡ್. ಅಲ್ಲೆಲ್ಲ ಅಲ್ಲಿ ಹೊರಗಡೆ ಜಾಬ್ ಮಾಡೋದು ಅದೆಲ್ಲ ಸ್ವಲ್ಪ ಭಾಳ ಇದಾಗಿರುತ್ತೆ. ಇಲ್ಲಿ ಏನು ಆರಾಮಾಗಿರ್ಬೋದು. ಏನು ಸ್ವಲ್ಪ ಹೆವಿ ಕೆಲಸ ಇರುತ್ತೆ. ಸ್ವಲ್ಪ ಕೆಲಸ ಅಂದ್ರೆ ಯಾವ ಥರ ಸರ್? ಕೆಲಸ ಅಂದರೆ ಈ ಹೊಲದಲ್ಲಿ ಕೆಲಸ ಮಾಡೋದು ಸರ್. ಸಸಿ ನಾಟಿ ಮಾಡೋದು ಅಥವಾ ಇದನ್ನು ಬೆಳೆಯೋದು. ಸರ್ ನೋಡಿ ಸ್ವಲ್ಪ ಬಿಸಿಲಲ್ಲಿ ಎಲ್ಲ ಮಾಡೋದು. ಅದೊಂದು ಸ್ವಲ್ಪ ಸ್ಟಡಿ ಹೆಂಗಿದೆ ಸರ್ ಈಗ? ಸ್ಟಡಿ ಏನು ನಡೀತಿದೆ ಸರ್. BSc ಮಾಡ್ತಿದ್ದೆ. ಹೋಗೋಣ ಸರ್. ಅದೇ ಅವಾಗ ನಾವು ಸ್ವಲ್ಪ ಖಾಲಿ ಇದ್ದ ಟೈಮಲ್ಲಿ ಬಂದು ಇಲ್ಲೆಲ್ಲ ಮಾಡ್ತಿರ್ತೀವಿ ಸರ್. ಹಾ ಹಾ ಅವಾಗ ಮತ್ತೆ ಹೆಂಗೆ ಹೆಲ್ಪ್ ಮಾಡ್ತಿರ್ತೀವಿ ಸರ್. ಎಲ್ಲ ಅವರೇ ನೋಡ್ಕೊಂತಿರ್ತಾರೆ. ಅವಾಗ ನಾವು ಏನೋ ಇದು ಸಂಡೇ ಸ್ಯಾಟರ್ಡೆ ಅಥವಾ ಖಾಲಿ ಟೈಮಲ್ಲಿ ಬಂದು ಸ್ವಲ್ಪ ಮತ್ತೆ ಅಪ್ಪಾಜಿಗೆ ಹೆಲ್ಪ್ ಮಾಡ್ತೀವಿ. ನಿಮ್ಮ ಅನುಭವ ಏನ್ ಸರ್ ಟೋಟಲ್ ಆಗಿ ಓವರ್ ಆಲ್ ತೋಟದ ಬಗ್ಗೆ? ಸರ್ ತೋಟ ಇದರಲ್ಲಿ ಪೇಷನ್ಸ್ ಬೇಕು ಸರ್. ಹಾ ಹಾ ನಮಗೆ ಏನಂದ್ರೆ ನಾವ್ ಇವತ್ತು ನಾಟಿ ಮಾಡಿಬಿಟ್ಟಿವಿ, ನಾಳೆ ನನಗೆ ಬರುತ್ತೆ ಅನ್ನೋದೊಂದು ಹಾ ಹಾ ತಾಳ್ಮೆಯಿಂದ ನಾವು ಬೆಳಿಬೇಕು ಸರ್. ಓವರ್ ಆಲ್ ತೋಟ ಮಾಡ್ಬೇಕಂದ್ರೆ ಪೇಷನ್ಸ್ ಬೇಕು. ಪೇಷನ್ಸ್ ಬೇಕು ಸರ್. ಹಾ, ಹಾ. ಇವತ್ತು ನಾವು ನಾಟಿ ಮಾಡಿಬಿಟ್ಟಿವಿ, ನಾಳೆ ಫಸಲ್ ತಗೊಂತೀವಿ ಅನ್ನೋದು ಇಲ್ಲ ಸರ್. ಸುಳ್ಳು. ಪ್ರಯತ್ನ ಮಾಡ್ಬೇಕು. ಮಾಡ್ಬೇಕು ಸರ್. ಕೈ ಕೆಸರಾದ್ರೆ ಬಾಯಿ ಮೊಸರನ್ನ ಹಾಕಿ ಹಾ, ಕೆಲಸ ಮಾಡ್ಬೇಕು ಸರ್. ಆಮೇಲೆ ಈ ಗುಂಪು ಬಾಳಿನ ನಮ್ಮ ತಾತರು ಒಂದಿಷ್ಟು ಕಳೆಯೋದ್ ಮಗ್ಗದಲ್ಲಿ ತಿಪ್ಪಿಗಳು ಮಾಡ್ಕೊಂಡಿರ್ತಿದ್ರು ಸರ್ ನಮ್ಮ ತಾತರು. ಅವ್ರ ಮಗ್ಗ ಅಲ್ಲಿ ಕಲೆ ಪಕ್ಕದಲ್ಲಿ ನೀರು ಹೋಗೋ ಮಗ್ಲಲ್ಲಿ ಬಾಳೆ ಗಿಡ ನಾಟಿ ಮಾಡಿರ್ತಿದ್ರು. ಅವ್ರು ಏನು ಅದಕ್ಕ ಗೊಬ್ಬರ ಹಾಕ್ಬೇಕು, ಇದನ್ನ ಹಾಕ್ಬೇಕು, ಏನೋ ಬಿದ್ದ ಕಸ ಒಗಿತಿದ್ರು. ತನ್ನಾಗಿ ತಾನೇ ಪ್ರಕೃತಿ ಮೇಲೆ ಅದು ಬೆಳಕೊಂಡ್ ಬಿಡ್ತದೆ ಸರ್. ಅಂದ್ರೆ ಅದ್ರಾಗ ಏನು ಎಲ್ಲ ಬೀಳುತ್ತಲ್ಲ, ಇದ್ರದ ಕಸ ಏನೈತೆ ಅದೆಲ್ಲ ಬೀಳ್ತಿತ್ತು. ಇಲ್ಲಿ ಬಿದ್ದಿರೋದೆಲ್ಲ ಕಸನ ಅವರು ಅಲ್ಲೇ ಮಗ್ಲ ಅದಕ್ಕೆ ಬಡ್ಡಿಗೆ ದೆಬ್ಬಿ ಪಕ್ಕೆಗೆ ನೀರ್ ಹರಿದು ಹೋಗ್ತಿತ್ತ, ಕಲೆ ಮಗ್ಲಾಗ ಹಚ್ತಿದ್ರು ಸರ್. ಅದಕ್ಕೆ ಅದಕ್ಕೆ ಟ್ರೀಟ್ಮೆಂಟ್ ಯಾವ್ದು ಕೊಡ್ತಾ ಇದ್ದಿಲ್ಲ. ಗೊಬ್ಬರ ಕೊಡೋದಾಗ್ಲಿ ಯಾವ್ದೇ ತರದ ಅದಕ್ಕೆ ಇದು ಮಾಡ್ತಿದ್ದಿಲ್ಲ. ತನ್ನ ಪ್ರಕೃತಿ ತಾನಾಗೆ ಬೆಳ್ಕೊಂಡು ಫಸಲ್ ಕೊಡ್ತಾ ಇರ್ತದೆ. ನಾವ್ ಅದೇ ತರನ ಮಾಡೋಣ ಅಂತಂದು ಹೇಳ್ಬಿಟ್ಟು ನನಗೆ ಒಂದು ಇದಾಗಿ ನಾನೀಗ 15 ಅಡಿ 15 ಅಡಿ ನಾನು 15 ಸರ್. ಈ ಗ್ಯಾಪಿಂದ ಈ ಗ್ಯಾಪಿಗೆ 15 ಅಡಿ ಸರ್. ಆಮೇಲೆ ಸಾಲಿನಿಂದ ಸಾಲಿಗೆ ಕೂಡ 15 ಅಡಿ. ಹಿಂಗು 15, ಈ ಕಡೆನೂ 15. ಹೌದು ಸರ್, ಹೌದು ಸರ್. ಹಿಂಗು 15 ಸಾಲಿಂದ ಸಾಲಿಗೆ 15 ಅಡಿ ಸರ್. ಗಿಡದಿಂದ ಗಿಡಕ್ಕೆ ಕೂಡ 15 ಅಡಿ ನಾನು ನಾಟಿ ಮಾಡಿದ್ದೀನಿ ಸರ್. ಇದ್ರಲ್ಲಿ ಏನು ಪ್ರಾಫಿಟ್ ಅಂದ್ರೆ, ಈಗ ನಾವು ಒಂದು ಸಸಿ ಇದನ್ನ ನಾಟಿ ಮಾಡಿದ್ವಿ ಸರ್. ಇದರಲ್ಲಿ ಒಂದು ಗೊನೆ ಬಂದು ಇದು ಕಟ್ ಈ ಗೊನೆ ಹಾರ್ವೆಸ್ಟಿಂಗ್ ಆಗ್ತದೆ. ಈಗ ಇಲ್ಲಿ ಗೊನೆ ಇದೆ. ಈ ಗೊನೆ ಹಾರ್ವೆಸ್ಟಿಂಗ್ ಆದ ತಕ್ಷಣ
ನೆಕ್ಸ್ಟ್ ನಮ್ಗೇನ್ ಬರುತ್ತೆ ಅಂದ್ರೆ ಈ ಪಕ್ಕೆಗಳದ ಒಂದು ಗಿಡ ನಮಗೆ ಕಾಯಿ ಮತ್ತೆ ಬಿಡಕ್ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ 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 ಸರ್. ಹಾ. ಅದ ನಂತರ ಮತ್ತೆ ಇನ್ನೊಂದ್ ಗಿಡ ಪಕ್ಕೆಗಿದೆ ಗಿಡ ನಮಗೆ ಒಂದು ಗಿಡ ಹಾಳಾಗತ್ತಿಗೆ ಇನ್ನೊಂದ್ ಗಿಡ ನಮಗೆ ಕಾಯಿ ಬಿಡುತ್ತೆ ಕಾಯಿ ಬಿಡುತ್ತೆ ಸರ್. ಸರ್ ಈ ಕೋಲ್ ಹಿಡಿದ ಕಾರಣ ಏನ್ ಸರ್? ಸರ್ ಇದು ಕೋಲ್ ಇಡೋದ್ರಿಂದ ಹಾ. 30-40 kg ಇದ್ರೆ ಹಾ. ಅದು ತನ್ನ ಶಕ್ತಿ ಶಕ್ತಿ ಒತ್ಕೊಂತ ಸರ್. ಈ ಗೊನೆ ಏನಿದೆ ಅಂದ್ರೆ ಸರ್ 60-70 kg ಅದಾವ. ಈ ಗೊನೆ ಪೂರ್ತಿ ನಿಮ್ಗೆ 60-70 kg ಬರುತ್ತೆ ಸರ್ ಇದು. ಕಮ್ಮಿ ಅಂದ್ರೂ 50 kg ಇಂದ 60 kg, ಇದು ಒಂದ್ 70 kg ಬರೋ ನಿರೀಕ್ಷೆ ಐತಿ ಸರ್ ನನಗೆ. ಅದು ಮತ್ತೆ ಗೊನೆ ವೇಟ್ ತಡ್ಕನಕ್ ಆಗಲ್ಲ ಸರ್. ಈಗ ಗಾಳಿ ಬೀಳ್ತತೆ ಅಂತಂದು ಹೇಳ್ಬಿಟ್ಟು ನಾವ್ ಇದನ್ನ ಸಪೋರ್ಟಿಗೆ ಬಿದಿರು ಗೊನೆಗೆ ಸಪೋರ್ಟ್ ಸರ್ ಈ ಬಿದಿರಿಂದ ಎಲ್ಲ. ಸರ್ ಬಿದಿರಿಂದು ಒಂದು ಬಿದಿರು 50-60 ರೂಪಾಯಿ ಒಂದು ಬಿದಿರು ಬೀಳುತ್ತೆ. ಒಂದ್ ಬಿದಿರು ಕಟ್ಟಿಗೆ. ಹ್ಞೂ ಸರ್. ಒಂದು ಬಿದಿರು ಕಟ್ಟಿಗೆ ಒಂದು ಗೊನೆಗೆ 2 ಕಟ್ಟಿಗೆ. ಯಾವ ತರ ಇಡ್ತೀರಾ ಸರ್ ಅದನ್ನ? ಸರ್ ಇಲ್ಲಿಗೆ ಇಟ್ಟಿದೆ ನೋಡಿ ಸರ್. ಈ ತರ ಸಪೋರ್ಟ್ ಕಟ್ಟಿ ಈ ತರ ಸಪೋರ್ಟ್ ಇಕ್ತಿವಿ ಸರ್ ಇದು. ಸರ್ ನೋಡಿ ಸರ್. ಓಕೆ 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 ಸರ್. ಇದು ಒಂದು ಸಪೋರ್ಟ್ ಕೋಲ್ ಕೊಡದೇ ಇದ್ರೆ ಸರ್ ಈ ತರ ನಾವು ಇದು ಹಾರ್ವೆಸ್ಟಿಂಗ್ ಆಗಿದೆ ಸರ್. ಇದು ಸಪೋರ್ಟ್ ಅದೊಂದ್ಸರಿ ತೋರಿಸ್ಬಿಡಿ ಸರ್ ನನಗೆ ಅದನ್ನ ಯಾವ ತರ ಕಟ್ತೀರಾ ಅನ್ನೋದನ್ನ. ಒಂದ್ಸರಿ ಕಟ್ಟಿರೋದು ಇದನ್ನ ತಗೊಂಬಿಡಿ ಸರ್ ಇದನ್ನ. ಸರ್ ಅದೇನ್ ಈ ತರ ನಾವು ಕಟ್ತೀವಿ ಸರ್ 2 ಕಡೆ. ಓ ಈ ತರ ಕಟ್ತೀರಾ ಸರ್ ಇದನ್ನ? ಇನ್ನು ಈ ತರ ಕಟ್ಟಿಬಿಟ್ಟು ಇದ್ರ ಮಧ್ಯಕ್ಕೆ ಗೊನೆ ಇದ್ರ ಮಧ್ಯದಕ್ಕೆ ಗೊನೆ ಕುಂದಿರ್ಸ್ತೀವಿ ಸರ್. ಗೊನೆ ಕುಂದಿರ್ಸಿ ಅದಕ್ಕೆ ಸಪೋರ್ಟ್ ಕೊಟ್ಬಿಡ್ತೀವಿ ಸರ್. ಇದು ಹೊತ್ಕೊಂಡ್ ನಿಂತ್ಕೋಬೇಕು. ಈ ತರ ಈ ಸಪೋರ್ಟ್ ಕೊಡದೇ ಇದ್ರೆ ಈ ತರ ಹೊತ್ಕೊಂಡ್ ಬಿದ್ದು ಬಿಡುತ್ತೆ ಗಾಳಿಗೆ ಹೊತ್ಕೊಂಡ್ ಬೀಳುತ್ತೆ. ಆಮೇಲೆ ಗೊನೆ ವೇಸ್ಟ್ ಆಗ್ಬಿಡುತ್ತೆ. ಗೊನೆ ವೇಸ್ಟ್ ಆಗುತ್ತೆ ಸರ್. ಇದು ವೇಸ್ಟ್ ಆಗಿದೆ ಹೋಗ್ಬಿಟ್ಟಿದೆ ಅಲ್ಲ ಸರ್? ಸರ್ ಇದು ಹೋಗಿದೆ ನೋಡಿ ಸರ್. ಇದು ನಾವು ಇದು ಈ ತರ ವೇಸ್ಟ್ ಆಗಿಬಿಡುತ್ತೆ ನಮಗೆ. ಹಂಗಾಗಿ ನೀವು ಐಡಿಯಾ ಮಾಡ್ಕೊಂಡು ಈಗ ಬಿದ್ರ ಕಟ್ಟಿಗೆ ನಾವು ಕಟ್ಟಿದೀವಿ ಸರ್ ಗೊನೆಗೆ. ಇಲ್ಲಾಂದ್ರೆ ಈ ತರ ನಮಗೆ ಲಾಸ್ ಆಗಿಬಿಡುತ್ತೆ ಸರ್. ಸೂಪರ್ ಐಡಿಯಾ ಸರ್. ಬನ್ನಿ ಸರ್. ಇದು ಒಂದು 70 kg ಬರ್ಬೋದೇಂತ ಸರ್. ನನಗೆ ನಿಮಗೆ ನೋಡಿ ಸರ್. ನಿಮ್ಗೆ ಏನ್ ಅನಿಸ್ತಾ ಇದೆ? ನಿನ್ನೆ ಹಾರ್ವೆಸ್ಟಿಂಗ್ ಮಾಡಿದೀವಿ ಸರ್. ನಿನ್ನೆ ಒಂದು 2 ಟನ್ ಹಾರ್ವೆಸ್ಟಿಂಗ್ ಮಾಡಿದೀವಿ. ಹ್ಞೂ ಸರ್. ಬನ್ನಿ ಸರ್. ಇಲ್ಲಿ ನಮಗೆ ಪಕ್ಕೆಗೆ ಸಸಿಗಳು ಗೊನೆ ಹೊಡೆದಿದೆ ಸರ್. ಸರ್ ಬನ್ನಿ ಸರ್. ಇದು ಫಸ್ಟ್ ಸಸಿ ನಾಟಿ ಮಾಡಿದ್ದು ಸರ್. ಇದು ಸರ್. ಇದು ಹಾರ್ವೆಸ್ಟಿಂಗ್ ಆಗಿದೆ ಸರ್. ಇದು ಆಗಿತ್ತು ಸರ್. ಅದ್ರ ಪಕ್ಕೆಗೆ ಒಂದು ಇದು ಸರ್ ಮರಿ ಕಂದು ಇದು ಸರ್. ಇದು ಅದ ಓಕೆ ಓಕೆ ಸರ್. ಸರ್ ಇದು ಆಗಿಂದ ಇದು ಮರಿ ಕಂದು ಸರ್. ಇದಕ್ಕಿಂತನೂ ಇದು ದಪ್ಪನ ಬನತಿ ಗೊನೆನೂ ಚೆನ್ನಾಗಿ ಬರ್ತೈತೆ ಅಂತ ನಿರೀಕ್ಷೆ ಐತಿ ಸರ್ ನನಗೆ. ಓಕೆ ಸರ್. ಇದು ಕಂಬನು ಚೆನ್ನಾಗಿದೆ. ತೆಗಿಬೋದಾಗಿತ್ತಲ್ಲ ಸರ್ ಅದನ್ನ? ಸರ್ ಅದು ತೆಗೆದ್ರೆ ಅದ್ರಲ್ಲಿ ಇರ್ತಕ್ಕಂತ ಪೋಷಕಾಂಶಗಳು ಈ ಸಸಿಗಳು ತಗಂತಾವ ಸರ್. ಇದು ಅದಕ್ಕೆ ತೆಗಿಬಾರದು ಅಂತ ಸರ್. ಈಗ ತೆಗೆದು ಬಿಟ್ರೆ ನಮಗೆ ಈ ಸಸಿಗಳಿಗೆ ಇದು ಪೋಷಕಾಂಶಗಳು ನಾವು ಮತ್ತೆ ಕೊಡ್ಬೇಕು ಎಚ್ಚೆತ್ತವಾಗಿ. ಹೌದು ಸರ್. ಇದು ತೆಗಿದಂಗೆ ಇದ್ರೆ ಇದ್ರಾಗಿರ್ತಕ್ಕಂತ ಪೋಷಕಾಂಶಗಳನ್ನ ಈ ಸಸಿಗಳು ಏನಿದೆ ಸರ್ ಇದೆಲ್ಲ ತಗೊಂಡು ಚೆನ್ನಾಗಿ ಗ್ರೋತ್ ಆಗಿ ಬೆಳೀತದೆ. ಅದೇ ಪೂರ್ತಿ ಹೋಗೋವರೆಗೂ ನಾವು ಅದನ್ನ ತನ್ನಟಿಗೆ ತಾನೇ ಒಣಗ್ಬೇಕು ಸರ್. ಒಣಗಿಂದೆ ನಾವು ಅದನ್ನ ತೆಗೆದು ಮತ್ತೆ ಹಿಂಗ್ ಮಲ್ಚಿಂಗ್ ಮಾಡ್ತೀವಿ ಸರ್. ಈ ಹುಲ್ ಬರ್ದಂಗೆ ನಾವು ಈ ಎಲೆ ಎಲ್ಲವನ್ನು ಈ ತರ ಮಲ್ಚಿಂಗ್ ಮಾಡಿದೀವಿ ಸರ್. ಇದೆಲ್ಲ ಮಲ್ಚಿಂಗ್ ಮಾಡ್ತಾರೆ. ಓಕೆ ಸರ್. ಇದು ನೋಡಿ ಸರ್. ಇದೊಂದು ನಿನ್ನೆ ಏನೋ ಹಾರ್ವೆಸ್ಟಿಂಗ್ ಮಾಡಿದೀವಿ ಸರ್. ನಿನ್ನೆ ಒಂದು ಗೊನೆ ಒಂದು ಚಿಪ್ ಎಷ್ಟು ಕೆಜಿ ಬರ್ಬೋದು ಸರ್? ಸರ್ ಚಿಪ್ಪು ಮ್ಯಾಗಿನ ಚಿಪ್ಪು 12 kg 13 kg ಬಂದಿದೆ ಸರ್. ಅದು 12-13 kg ಓಕೆ ಸರ್. ಇಂಥವು 16, 17, 18 ಸರ್. ಇದು ಒಂದು 20 ಚಿಪ್ ಇದೆ ಸರ್. ಇಲ್ಲಿ 20 ಓಕೆ ಬನ್ನಿ ಸರ್. ಇಲ್ಲಿ ನಿಮ್ ಮಾರ್ಕೆಟಿಂಗ್ ಎಲ್ಲ ಯಾವ ತರ ಸರ್? ಇದು ಮಾರ್ಕೆಟಿಂಗು ಇಲ್ಲಿ ಬಂದು ತಗೊಂಡು ಹೋಗ್ತಾರೆ ಸರ್. ನಾವು ಮತ್ತೆ ಫೋನ್ ಮಾಡಿದ್ರೆ ಅವರು ಕಸ್ಟಮರ್ಗಳು ಬಂದು ತಗೊಂಡು ಹೋಗ್ತಾರೆ ಸರ್. ಇಲ್ಲಿ ಮಾರ್ಕೆಟಿಂಗ್ ಕೂಡ ಚೆನ್ನಾಗಿದೆ ಸರ್. ಅದೇ ಅಕಸ್ಮಾತ್ ಈಗ ಯಾರಾದ್ರೂ ಬೇರೆಯವರು ನನಗೊಂದು 10 ಗೊನೆನೋ 20 ಗೊನೆನೋ ಒಂದು 30 ಗೊನೆನೋ ಬೇಕು ಕೊಡ್ತೀವಿ ಸರ್. ರೇಟ್ ಏನ್ ಕೊಡ್ತೀರಾ ಸರ್ ಒಂದು ಗೊನೆಗೆ? ಸರ್ ಮಾರ್ಕೆಟ್ ಯಾವ ತರ ಇರುತ್ತೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಸರ್. ಯಾಕಂದ್ರೆ
ಈ ಮಾರ್ಕೆಟ್ ರೇಟ್ ಏನಿದೆ ಸರ್ ಈಗ? ಸರ್ ಈಗ 15-16 ರೂಪಾಯಿ ರೇಟ್ ಇದೆ ಸರ್. ಹಾ ಹಾ ಹ್ಞೂ ಸರ್. ಸರ್ ಇದು ನೋಡಿ ಸರ್, ಒಂದು ಕೆಜಿಗೆ 15ರಿಂದ 16 ರೂಪಾಯಿ ಇದೆ ಸರ್. ಒಂದು ಕೆಜಿಗೆ 15-16 ರೂಪಾಯಿ ಇದೆ ಸರ್. ಹಾ 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 ಇದು ಒಂದು 20 ಚಿಪ್ ಇದೆ ಸರ್. ಹಾ 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 ಒಂದು 5 ಅಡಿ ಬರ್ಬೋದೇನ್ ಸರ್? 5 ಅಡಿ ಬರ್ಬೋದು ಸರ್. ಒಂದು 5 ಅಡಿ ಮೇಲೆ ಇದೆ ಸರ್. 5-6 ಅಡಿ ಉದ್ದ ಇದೆ. ಇಷ್ಟು ಭರ್ಪೂರಾಗಿ ಗೊನೆ ಬರೋದಕ್ಕೆ ಕಾರಣ ಏನ್ ಸರ್? ಸರ್ ಸತುವು ಗೊಬ್ಬರ ಹಾಕ್ಬೇಕು ಸರ್. ಹಾ ಹಾ ಗೊಬ್ಬರ ಅಂದ್ರೆ ಯಾವ ತರ? ಸಗಣಿ ಗೊಬ್ಬರ ಹಾಕ್ಬಿಟ್ಟು ಸಗಣಿ ಗೊಬ್ಬರನ ಸರ್? ಸ್ವಲ್ಪ ಹೊಲ ಮಿದು ಮಾಡಿದ್ರೆ ಚೆನ್ನಾಗಿ ಬರ್ತದೆ. ನೀರು ಚೆನ್ನಾಗಿ ಕೊಡ್ಬೇಕು ಸರ್. ಹ್ಮ್ ಸರ್. ಆಮೇಲೆ ಎಲ್ಲ ಆರ್ಗ್ಯಾನಿಕ್ ಇದು ಸಗಣಿ ಗೊಬ್ಬರನ ಜಾಸ್ತಿ ನಾವು ಯೂಸ್ ಮಾಡ್ತಾ ಇದೀವಿ ಸರ್. ಈಗ ಸ್ಟಾರ್ಟಿಂಗು ಬಾಳೆ ಮಾಡ್ಬೇಕಂತಿರ್ತಾರೆ, ಅವ್ರು ಅವಲಾಗಿ ಹೇಳಿದ ಇನ್ಫಾರ್ಮೇಶನ್ ಕೊಟ್ರಿ. ಈಗ ಅವ್ರಿಗೆ ನೀವು ಸಜೆಷನ್ ಮಾಡೋದಾದ್ರೆ ಗುಂಪು ಬಾಳೆ ಬೆಳಕ್ ಹೇಳ್ತೀರಾ, ಸಿಂಗಲ್ ಬಾಳೆ ಬೆಳಕ್ ಹೇಳ್ತೀರಾ? ಸರ್ ಇದು ಗುಂಪು ಬಾಳೆ ಮಾಡೋದ್ರಿಂದ ಬಹಳ ಚೆನ್ನಾಗಿದೆ ಅನ್ಸುತ್ತೆ. ಈ ಸ್ಟಾರ್ಟಿಂಗ್ ಮಾಡೋರಿಗೆ ಗುಂಪು ಬಾಳೆ ಮಾಡಕ್ಕೆ ಹೇಳ್ತೀರಾ? ಸ್ವಲ್ಪ ಅಗಿ ಕೂಡ ಕಡಿಮೆ ಹೋಗುತ್ತೆ. 1 ಎಕರೆಗೆ 180ರಿಂದ 190 ಅಗಿ ಹೋಗುತ್ತೆ ಸರ್. ಅಷ್ಟೇನಾ? ಅಷ್ಟೇ ಸರ್. 1 ಎಕರೆ ಅಂದ್ರೆ 15 ಮಾಡ್ಕೊಂಡ್ರೆ? ಹೌದು ಸರ್. 170ರಿಂದ ಕಡಿಮೆನು ಮಾಡ್ಕೋಬಹುದಾ? ಅಗಲ ಕಡಿಮೆ ಮಾಡಿಕೊಂಡ್ರೆ ಕೂಡ ಸರ್ ಇದು ಏನಾಗುತ್ತೆ, ಒಂದಕ್ಕೊಂದು ಇದಾಗಿ ಗಿಡ ಅಷ್ಟು ಗ್ರೋತ್ ಆಗಿ ಬರಲ್ಲ ಸರ್. ಮ್ಯಾಕ್ಸಿಮಮ್ 12ರಿಂದ 15 ಅಡಿ 20 ಅಡಿ ಮಾಡ್ತಾರೆ. 20 ಅಡಿ ಬೇಡ ಅಂತಂದು ಹೇಳ್ಬಿಟ್ಟು ನಾನು 15 ಅಡಿ ಮಾಡಿದ್ದೀನಿ ಸರ್. ಈಗ ನಂದೊಂದು ಪ್ರಶ್ನೆ ಸರ್, ಹೇಳಿ. 15 ಮಾಡಕ್ ಕಾರಣ ಏನ್ ಸರ್? ಸರ್ 10 ಮಾಡ್ಬೋದಲ್ವಾ? 10 ಮಾಡ್ಬೋದು ಸರ್. 15 ಯಾಕೆ ಮಾಡಿದ್ವಿ ಅಂದ್ರೆ ಸರ್, ಇದು ಗುಂಪು ಬಾಳೆ ಆಗಿರೋದ್ರಿಂದ ಸರ್ ಇದು ಏನಾಗುತ್ತೆ ಅಂದ್ರೆ ಇದು ಎಲ್ಲ 10 ಅಂದ್ರೆ ಈ ತರ ಬರುತ್ತೆ ಸರ್. ಇದು ಒಂದು ಇಷ್ಟು ದೂರ ಬರ್ಬೋದು ಸರ್. ಹೌದು ಸರ್. ಈ ಗುಂಪು ಬಾಳೆ ಮಾಡಿರೋದ್ರಿಂದ ಸ್ಪೇಸ್ ಕಡಿಮೆ ಆಗುತ್ತೆ ಸರ್. ಆಮೇಲೆ ಗಿಡಗಳು ಅಷ್ಟು ಮೇಲೆ ಕಲ್ತು ಬಿಡುತ್ತೆ ಸರ್ ಒಂದಕ್ಕೊಂದು. ಅದಕ್ಕೆ ಏನಾಗುತ್ತೆ, ಗಿಡಗಳು ಅಷ್ಟು ಇದು ಚೆನ್ನಾಗಿ ಬರಲ್ಲ ಸರ್. ಅದಕ್ಕೆ 15 ಮಾಡಿದ್ರೆ ಗುಂಪು ಬಾಳೆ ಇದು ನೋಡಿ ಸರ್, ಈ ಬಡ್ಡಿಗಳು ಇಷ್ಟು ಅಡಲ ಜಾಗ ಬೇಕಾಗುತ್ತೆ ಸರ್. ಓಕೆ ಸರ್. ಈ ಜಾಗ ನಮಗೆ 15 ಮಾಡಿದ್ರೆ ಸ್ವಲ್ಪ ದೂರ ನಿಮಗೆ ಚೆನ್ನಾಗಿರುತ್ತೆ. ಗಿಡಗಳು ಹೆಲ್ತಿ ಇರ್ತವೆ ಸರ್. ಮೇಲೆ ಗರಿಗಳು ಒಂದಕ್ಕೊಂದು ಕಲ್ತ್ಕೊಂಡಂಗ ಸ್ವಲ್ಪ ಗಾಳಿ ಆಡಿ ಬಿಸಿಲು ಬೇಕು ಸರ್. ಅದಕ್ಕೆ ಸೂರ್ಯನ ಕಿರಣಗಳು ಬೇಕಾಗುತ್ತೆ ಸರ್. 20 ಮಾಡ್ಬೋದಾ? 20 ಮಾಡಿದ್ರು ತೊಂದ್ರೆ ಇಲ್ಲ ಸರ್. ಮತ್ತೆ ಅಗಿಗಳು ಕಡಿಮೆ ಹೋಗ್ತಾವ. ನಾವು 15 ಅಡಿ ಮಾಡಿದೀವಿ ಸರ್. ಬಹಳ ಡಿಸ್ಟೆನ್ಸ್ ಆಗತ್ತೆ ಸ್ವಲ್ಪ. ಅವಾಗ ಏನಾಗುತ್ತೆ, 15 ಮಾಡ್ಕೊಂಡ್ರೆ ಸ್ವಲ್ಪ ಗಿಡಗಳು ಚೆನ್ನಾಗಿ ಬರುತ್ತೆ. ಆಮೇಲೆ ಗಾಳಿ ಆಡಕ್ಕೂ ನಮಗೆ ಚೆನ್ನಾಗಿರುತ್ತೆ ಅಂತಂದು ಹೇಳಿ 15 ಅಡಿ ಮಾಡಿದೀನಿ ಸರ್. ಸ್ವಲ್ಪ ಗಿಡಗಳು ಎಲ್ಲ ಚೆನ್ನಾಗಿ ಬಂದಿದೆ ಸರ್. ನೋಡಿ, ಇದು ಮರಿ ಕಂದು ಸರ್. ಇದು ಮರಿ ಕಂದನ ಸರ್? ಹೌದು ಸರ್, ಹೌದು ಸರ್. ಇದು ಮರಿ ಕಂದು. ಇವೆಲ್ಲ ಮರಿ ಕಂದುಗಳು ಸರ್. ನೋಡಿ ಸರ್, ಇವೆಲ್ಲ ಈಗ ಇದರಿಂದ ನಿಮ್ಗೆ ಏನು ಎಷ್ಟು ವರ್ಷ ಲಾಭ ಇರುತ್ತೆ ಸರ್? ಈಗ ಸರ್ ನನಗೆ ಇದು ಒಂದರಿಂದ ನನ್ನ ನಿರೀಕ್ಷೆ ಒಂದು 10 ವರ್ಷ ತನಕ ನಾನು ಇದನ್ನ ತೆಗಿಲ್ದಂಗ ಮಾಡ್ಕೊಂಡು ಹೋಗೋಣ ಅಂತ. ಈ ಸಿಂಗಲ್ ಬಾಳೆ ಹಾಕಿದ್ರೆ ಅದು 2 ವರ್ಷ 3 ವರ್ಷ 3 ವರ್ಷ ಈಗ ಅಲ್ಲ 1 ವರ್ಷಕ್ಕೆ ತೈತೆ ಅದ ಸರ್. ಈಗ ಗುಂಪು ಬಾಳೆ ಮಾಡಿದ್ರೆ 10ರಿಂದ 15 ವರ್ಷ ನಾವು ಮೇಂಟೈನ್ ಮಾಡೋ, ಸಸಿ ನಾಟಿ ಮಾಡೋದ ಯಾವ್ದು ಕೆಲಸ ಇರಲ್ಲ. 8 ತಿಂಗಳು ನಮ್ಮನ್ನ ಇಲ್ಲಿ ನಾವ್ ಇದನ್ನ ಜೋಪಾನ ಮಾಡಿದ್ರೆ ಇನ್ನು 10 ವರ್ಷ ನಮ್ಮನ್ನ ಇದು ಜೋಪಾನ ಮಾಡ್ತದೆ ಅಂತ ನನ್ನ ಇದು ಸರ್. ಈಗ ನಂದು ಇನ್ನೊಂದು ಅಂದ್ರೆ, ಬಾಳೆ ಸಸಿ ತಗೋಬೇಕಂದ್ರೆ ಯಾವ ತರ ಸಸಿ ತಗೋಬೇಕು? ಇವು ಟಿಶ್ಯೂ ಕಲ್ಚರ್ ಸಸಿ ತಗೋಬೇಕು ಸರ್. ಹೌದು ಸರ್. ಟಿಶ್ಯೂ ಕಲ್ಚರ್ ಸಸಿ ತಗೊಂಡ್ರೆ ನಮ್ಗೆ ಯಾವ್ದಾದ್ರು ರೋಗಗಳು ಇರಲ್ಲ ಸರ್. ಈಗ ಇದಕ್ಕೆ ಏನಾದ್ರು ಸಬ್ಸಿಡಿ ಏನಾದ್ರು ಇದೆಯಾ ಸರ್ ಬಾಳೆ ತೋಟಕ್ಕೆ? ಸಬ್ಸಿಡಿ ಇದೆ ಸರ್, ತಗೊಂಡಿಲ್ಲ ನಾವು. ಮತ್ತೆ ಸಬ್ಸಿಡಿ ಇದೆ, ಸಬ್ಸಿಡಿನೇ ಐತೆ ಸರ್? ಇದೆ, ನಾವು ತಗೊಂಡಿಲ್ಲ. ನಾವು ಇದು ಮಾಡಿದ್ವಿ, ಚೆನ್ನಾಗಿ ಬಂದಿದೆ. ಮಾರ್ಕೆಟಿಂಗ್ ಹೆಂಗಿರುತ್ತೆ ಸರ್? ದಿನ ಇರುತ್ತಾ ಅಥವಾ ವಾರ ಇರುತ್ತಾ ಸರ್? ಮಾರ್ಕೆಟಿಂಗು ಇಲ್ಲಿ ಲೋಕಲ್ ಮಾರ್ಕೆಟಿಂಗ್ ಡೈಲಿ ಇರುತ್ತೆ ಸರ್. ಹೊಸಪೇಟೆ, ಅಗರಿಬೊಮ್ಮನಹಳ್ಳಿ, ಆಮೇಲೆ ಇಲ್ಲಿ ತಗೊಂಡ್ತಾರೆ ಸರ್ ಹರಪನಹಳ್ಳಿ, ಕೊಟ್ಟೂರು, ಹಡಗಲಿ. ಒಂದು ಗೊನೆ ಏನು ಕೊಡ್ತೀರಾ ಸರ್ ಅವ್ರಿಗೆ? ಸರ್ ಗೊನೆ ತೂಕದ ಲೆಕ್ಕ 20 ಕೆಜಿ ಬಂತಂದ್ರೆ ಅದು 10 ಕೆಜಿ ಬರ್ಲಿ 20 ಕೆಜಿ ಬಂದ್ರು ಒಂದು ಅವರೇಜ್ ರೇಟ್ ಇರುತ್ತೆ. 14 ನನಗೆ ಏನಾದ್ರು ಚೀಟಿ ಇದೆ ಸರ್? ಚೀಟಿ ಇದೆ ಸರ್. ಇದೆ ಸರ್. ಯಾವ್ದು ನಿಮ್ ಮಾರ್ಕೆಟಿಂಗ್ ಯಾವ ತರ ಇತ್ತು? ಒಂದೊಂದು ಗೊನೆ ಇತ್ತ ನಾವು ಮಾರ್ಕೆಟಿಂಗ್ ಮಾಡಿರೋದು ಕೂಡ ತೂಕದ್ದು ಕೂಡ ಐತಿ ಸರ್. ಇಲ್ಲೇ ಲೋಕಲ್ ಕೊಟ್ಟಿದೀವಲ್ಲ ಸರ್. ಹ್ಞೂ ಸರ್, ಇಟ್ಕೊಂಬಿಡಿ ಸರ್, ನೋಡ್ತೀನಿ. ಓಕೆ ಸರ್. 2 ಗೊನೆ ಒಂದೊಂದು ಇದೆ ಸರ್. ಇದೇನು ಸರ್ 71? ಸರ್ 71 2 ಗೊನೆ ಸರ್. 123 ಕೆಜಿ 2 ಗೊನೆ, 105 ಕೆಜಿ 2 ಗೊನೆ,
130 kg 2 ಗೊನೆ, ಹ್ಮ್ ಹ್ಮ್ 109 2 ಗೊನೆ. ಇಲ್ಲಿ ಲೋಕಲ್ ಮಾರ್ಕೆಟ್ ಅಲ್ಲ ಸರ್, ಇಲ್ಲೇ ಕಾಟ ಮಾಡ್ಕೊಂಡಿರ್ತಾರೆ. 115 kg 109 ಓವರ್ ಆಲ್ ಲಾಭ ಎಷ್ಟಿದೆ ಸರ್ ಇದು? ಸರ್. Amount? ಅಮೌಂಟ್ ಸರ್ ನೋಡು 34 ಗೊನೆ 17-18 ಕ್ವಿಂಟಲ್ ಬಂದಿದೆ ಸರ್. 18 ಕ್ವಿಂಟಲ್ ಅಮೌಂಟ್ ಎಷ್ಟಿದೆ ಸರ್ ಅದು? ಅಮೌಂಟ್ ಸರ್ 23,000 ರೂಪಾಯಿ ಇದೆ. ಹಾ ಮಾರ್ಕೆಟ್ ಹೆಂಗಿರುತ್ತೆ ಹಂಗೆ ಮಾಡಿರ್ತೀವಿ ಸರ್. ಮಾರ್ಕೆಟ್ ರೇಟ್ ಹೆಂಗಿರುತ್ತೆ? ಟೋಟಲ್ 34 ಗೊನೆ. 34. 34 ಗೊನೆಗೆ ನಿಮಗೆ 22,945 ರೂಪಾಯಿ. ಹೌದು ಸರ್. ಹಾ ಹಾ. ಇದು ಎಷ್ಟು ವರ್ಷದ ಗಿಡ ಸರ್ ಇದು? ಸರ್ ಇದು 1 ವರ್ಷದ ಗಿಡ ಸರ್. 1 ವರ್ಷದ ಗಿಡ. ಹೌದಾ ಸರ್? ಹಾ ಹಾ ಹಾ. 1 ವರ್ಷದ ಗಿಡದಲ್ಲಿ ಟೋಟಲ್ ನಿಮ್ದು ಒಂದು 23,000 ಲೆಕ್ಕ. ಒಂದು 34 ಗೊನೆಗೆ ಸರ್. 34 ಗೊನೆಗೆ ನಿಮ್ಗೆ 23,000 ಲೆಕ್ಕ ನಿಮ್ಗೆ. ಲೆಕ್ಕ ಬಂದಿದೆ ಸರ್. ಹ್ಮ್. ಆಮೇಲೆ ಇದರಂತೆ ನಮಗೆ ಈಗ 180 ಗೊನೆ. ಹಾ ಹಾ. ಕೆಜಿ ಯಾವ್ದಾದ್ರು ತೂಕ ಮಾಡಿದ್ರ ಸರ್? ಕೆಜಿ ತೂಕ ಮಾಡಿದೀವಿ ಅದ ಸರ್. ಇದೆಯಾ ಸರ್ ಯಾವ ಫೋಟೋ? ಸರ್ ಫೋಟೋ ತೋರ್ಸಪ್ಪ. 2 ಬಾಳೆಹಣ್ಣು 600 ಗ್ರಾಮ್ ಬರುತ್ತೆ ಸರ್. 2 ಬಾಳೆ 600 ಗ್ರಾಮ್ ಬರುತ್ತೆ ಸರ್. ಒಂದು ಬಾಳೆಹಣ್ಣು 600 ಗ್ರಾಮ್ ಬರುತ್ತೆ ಸರ್. 23,000 ಆಯ್ತಲ್ಲ, ಒಂದು ಗೊನೆಗೆ 600 ಇಂದ 700 ರೂಪಾಯಿ ಬೀಳುತ್ತೆ. ಒಂದು ಗೊನೆಗೆ 600 ಇಂದ 700 ರೂಪಾಯಿ. 700 ರೂಪಾಯಿ ಬೀಳುತ್ತೆ ಸರ್. ಮಾರ್ಕೆಟ್ ಹೆಂಗಿರುತ್ತೆ ಹಂಗೆ ಬೇರೆ ಆಗ್ತಿರ್ತೈತೆ. ಹಾ ಮಾರ್ಕೆಟ್ ಹಾ ಹಾ. ಡೈಲಿ ಒಂದೊಂದು ರೇಟ್ ಇರುತ್ತೆ, ಮತ್ತೆ ಹೆಂಗೆ ಇದಾಗುತ್ತೆ ಅದು ಅಂದ್ರೆ 1,000 ತಗೋಬಹುದು ನೀವು. ರೇಟ್ ಯಾವ ತರ ಇರುತ್ತೆ ಸರ್. ಇದು 2 ಬಾಳೆಹಣ್ಣು ನಾವು ತೂಕ ಮಾಡಿದೀವಿ ನೋಡೋಣ ಅಂತಂದು ಹೇಳ್ಬಿಟ್ಟು ಸರ್. ಇದೆ 2 ಬಾಳೆ. 2 ಬಾಳೆ ನಿಮಗೆ ಎಷ್ಟು ಬಂದಿದೆ ಸರ್ ಅದು? 560 ಗ್ರಾಮ್ ಬಂದಿರೋದು. ಹೌದು ಸರ್. 2 ಬಾಳೆಹಣ್ಣು. 2 ಬಾಳೆಹಣ್ಣು. ಹೌದು ಸರ್. ಆಮೇಲೆ ಇದು 2 ಗೊನೆ 130 kg ಬಂದಿದೆ ಸರ್. 2 ಗೊನೆ. ಓಕೆ ಓಕೆ ಓಕೆ. 130 kg ಬಂದಿದೆ. ಓಕೆ ಸರ್. 2 ಗೊನೆ 130 kg ಬಂದಿದೆ. ಇಷ್ಟು ದಷ್ಟಪುಷ್ಟವಾಗಿ ಬರೋಕೆ ಕಾರಣ ಅಂದ್ರೆ ನೀವು ಈ ಗೊಬ್ಬರನ ಅದ್ರದ್ದು ಕೊಳ್ತಿರೋ ಗೊಬ್ಬರ ಎಲ್ಲ ಅದಕ್ಕೆ ಹಾಕಿದೀವಿ ಸರ್. ಆಮೇಲೆ ಸಗಣಿ ಗೊಬ್ಬರ ಎಚ್ಚೆತ್ತಾಗಿ ಹಾಕಿ ಮಲ್ಚಿಂಗ್ ಮಾಡಿ ಇದ್ ಮಾಡಿದೀವಿ ಸರ್. ನೋಡಿ ಸರ್, ಈ ತರ ಸಾವಯವ ಕೃಷಿ ಇದೆ ಎಲ್ಲ ಪೂರ್ತಿ. ಹೌದು ಸರ್. ಹೌದು ಸರ್. ಹಾ. ಈ ಪಪ್ಪಾಯಿ ಗಿಪ್ಪಾಯಿ ಎಲ್ಲ ಇಲ್ಲೇ ಬಿಟ್ಬಿಡ್ತೀರಾ? ಹೌದು ಸರ್, ಎಲ್ಲ ಇಲ್ಲೇ ಬಿಟ್ಟು ಏನು ತೆಗೆಯದೇ ಇಲ್ಲ. ಯಾವ್ದು ಒಂದು ಇಡೀ ಗೊಬ್ಬರನು ತೆಗಿಯಲ್ಲ ಸರ್. ನೋಡಿ ಸರ್, ಈ ತರ ಈ ತರ ಗೊಬ್ಬರ ಆಗಿರುತ್ತೆ ಸರ್. ಈ ತರ ಈ ತರ ಗೊಬ್ಬರ ಆಗಿರುತ್ತೆ ಸರ್. ಇದ್ರಲ್ಲೇ ನಾವು ಈ ತರ ಮಲ್ಚಿಂಗ್ ಮಾಡ್ಬಿಡ್ತೀವಿ ಸರ್, ಹುಲ್ಲು ಬರಬಾರ್ದು ಅಂತ ಹೇಳ್ಬಿಟ್ಟು. ಈ ತರ ಮಲ್ಚಿಂಗ್ ಮಾಡ್ಬಿಟ್ರೆ ಹುಲ್ಲು ಬರಲ್ಲ ಸರ್? ಹುಲ್ಲು ಬರಲ್ಲ ಸರ್. ಇದ್ರಲ್ಲಿ ಈ ಗರಿನ ಕಟ್ ಮಾಡಿ ನಾವ್ ಇದೇ ನೆಲಕ್ಕ ಈ ತರ ಹಾಕ್ಬಿಟ್ಟು. ಈ ತರ ಮಾಡೋದ್ರಿಂದ ಹುಲ್ಲುಗಳು ಯಾವ್ದೇ ತರ ಹುಲ್ಲು ಬರೋದಿಲ್ಲ ಸರ್. ಆಮೇಲೆ ತೇವಾಂಶ ಹಿಡ್ಕೊಂಡು ಹಿಡಿದಿಟ್ಟಿರ್ತದೆ. ಆಮೇಲೆ ಇದು ಕೊಳತ್ ನಂತರ ಇದಕ್ಕೆ ಪೋಷಕಾಂಶಗಳು ಎಲ್ಲ ಸಿಗುತ್ತೆ. ಗಿಡಕ್ಕೆ ತಾನಾಗೆ ಸಿಗುತ್ತೆ. ಮಣ್ಣಿಗೆ ಏನ್ ಬೇಕು ಪೋಷಕಾಂಶ ಎಲ್ಲ ಸಿಗುತ್ತೆ. ಇವು ಬಸ್ ಸರ್. ಏಲಕ್ಕಿನ ಈ ಸರ ಮಾಡಿದೀನಿ ನೋಡಿ. ಏಲಕ್ಕಿ ಒಂದೇನಿದೆ ಅಥವಾ ಪಪ್ಪಾಯ ಇದೆ, ಮತ್ತೇನ್ರ ಹಾಕಿದ್ರ ಸರ್? ಆ ಕಡೆ ಇದನ್ನ ಹಾಕಿದೀವಿ ಸರ್, ಪೈನಾಪಲ್ ಹಾಕಿದ್ರ ಸರ್? ಹೌದು ಸರ್. ನೋಡೋಣ ಅಂತಂದ್ ಹೇಳ್ಬಿಟ್ಟು 2,000 ಸಸಿ ಹಾಕಿದೀವಿ ಸರ್. ಪೈನಾಪಲ್ 2,000 ಇದಾವ ಸರ್? 2,000 ಸಸಿ ಇದ್ರಲ್ಲೇ ಹಾಕಿದೀವಿ ಸರ್. ನೋಡೋಣ ಅಂತಂದ್ ಹೇಳಿ ಇಲ್ಲಿದೆ ಬನ್ನಿ. ಇದೆಲ್ಲ ಪೈನಾಪಲ್ ಸರ್ ಈಗ? ಸರ್ ಇಲ್ಲಿದೆ, ಇದು ಪೈನಾಪಲ್ ನಾಟಿ ಮಾಡಿದೀವಿ ಸರ್. ನೋಡೋಣ ನಮ್ಗೆ ಎಷ್ಟು ವರ್ಷಕ್ಕೆ ಬರ್ತದೆ ಸರ್ ಪೈನಾಪಲ್ ಇದು? ಸರ್ ಇದು ನಮಗಿನ್ನು ಹೊಸದಾಗಿ ಸರ್. ಅವರು ನಾವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದಾಗ 1-1.5 ವರ್ಷ ನೋಡಿದೀವಿ ಸರ್. ಬಟ್ ನಾವು ನಮ್ಮ ಏರಿಯಾದಲ್ಲಿ ಬರುತ್ತಾ ಇಲ್ಲ ಅಂತಂದ್ ಹೇಳ್ಬಿಟ್ಟು ನಾವೀಗ ಪ್ರಾಕ್ಟಿಕಲ್ ಒಟ್ಟಲ್ಲಿ ನಿಮ್ದೆಲ್ಲ ಹೇಳ್ಬೇಕಂದ್ರೆ ಪ್ರಾಕ್ಟಿಕಲ್ ನಮ್ಮಲ್ಲಿ ಬೆಳೆದಿತ್ತ ನೋಡ್ಕೊಂಡು ನಾವು ಮುಂದುವರಿಯೋಣ ಅಂತಂದ್ರೆ ಈಗ 2,000 ಸಸಿ ನಾನು ಇದನ್ನ ನಾಟಿ ಮಾಡಿ ಬಾಳೆದು ಅದೇ ತರ ಪ್ರಾಕ್ಟಿಕಲ್ ಮಾಡಿದ್ರೆ ಸಕ್ಸಸ್ ಆದ್ರಿ. ಹೌದು ಸರ್. ಹೌದು ಸರ್. ಈಗ ಇದ್ರಲ್ಲಿ ಏಲಕ್ಕಿ ಮಾಡಿದಿರಾ? ಏಲಕ್ಕಿ ಮಾಡಿದೀವಿ ಸರ್. ಅದನ್ನು ಪ್ರಾಕ್ಟಿಕಲ್ ಈಗ ಇದು ಪ್ರಾಕ್ಟಿಕಲ್ ನೋಡ್ಬೇಕು ಸರ್. ಇದು ಬಂತಂದ್ರೆ ಇದನ್ನು ಮಾಡೋಣ. ಅಂದ್ರೆ ನಿಮ್ ಪ್ರಕಾರ ಪ್ರಯತ್ನ ಮಾಡ್ಬೇಕು, ಸಿಗುತ್ತೆ ಅನ್ನೋದೊಂದು ಅಭಿಲಾಷೆ ಐತಿ ಸರ್. ಅದು ನಾವು ಮಾಡೋ ಪ್ರಯತ್ನ ನಾವು ಮಾಡ್ಬೇಕು ಸರ್. ಓಕೆ ಸರ್. ಈ ರೈತರಿಗೊಂದು ಒಳ್ಳೆ ಮಾತು ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ ಸರ್? ಸರ್, ಈ ತರ ಎಲ್ಲ ಗುಂಪು ಬಾಳೆ ಮಾಡ್ಕೋಬೇಕು. ಮಧ್ಯದಲ್ಲಿ ಮತ್ತೆ ಮಿಕ್ಸ್ರ ಬೆಳೆ ಮಾಡ್ಕೊಂಡ್ರೆ ಒಂದು ಬೆಳೆ ನಮಗೆ ಸಿಗದ ಇದ್ದಲ್ಲಿ ಇನ್ನೊಂದು ಬೆಳೆ ಇದಾದ್ರೆ ನಮಗೆ ಸಿಗುತ್ತೈತೆ ಅಂತ ನಮಗೆ ನಿರೀಕ್ಷೆ ಇದೆ ಸರ್. ಈ ತರ ಒಂದೇ ಬೆಳೆ ಮಾಡೋದ್ರಿಂದ ರೈತರಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಮಾರ್ಕೆಟಿಂಗ್ ಲಾಭ ಕಡಿಮೆ ಆಗುತ್ತೆ. ನಮಗೆ ಹಲವಾರು ಬೆಳೆ ಮಾಡ್ಕೊಳೋದ್ರಿಂದ
ಒಂದ್ ಬೆಳೆಯಲ್ಲಿ ನಾವು ನಷ್ಟ ಆದ್ರೆ ಇನ್ನೊಂದ್ ಬೆಳೆಯಲ್ಲಿ ನಮಗೆ ಲಾಭ ಇರುತ್ತೆ. ಲಾಭ ಇರುತ್ತೆ. ಹ್ಮ್. ನಮಗೆ ಹಾಕಿದಂತ ಬಂಡವಾಳ ಏನಾದ್ರು ಸಿಗುತ್ತೆ ಅಂತ ನನ್ನ ಒಂದು ನಿರೀಕ್ಷೆ ಸರ್. ಈ ತರ ಮಾಡ್ಕೊಂಡು ಹೋಗೋದ್ರಿಂದ ಇದ್ರ ಜೊತೆಗೆ ಈಗ ನೀವು ಒಳ್ಳೆ ಪೈನಾಪಲ್ ಹಾಕಿದಿರಾ, ಆಮೇಲೆ ಪಪ್ಪಾಯ ಹಾಕಿದ್ರೆ, ಅದು ಬಿಟ್ಟು ಬೇರೆ ಯಾವ್ದು ಹಾಕ್ಬೋದು ಸರ್? ಇಲ್ಲ ಸರ್. ಇದು ಮಧ್ಯಕ್ಕೆ ಬೇರೆ ಯಾವ್ದಾದ್ರು ಸಸಿ ಸರ್ ಈಗ ನಾವೇನು ಸಸಿನ ಇದನ್ನ ಜಾಯಿಕಾಯಿ ತರ್ಸಕ ಅಂತ ಇದನ್ನ ಮಾಡಿದ್ವಿ ಸರ್. ಮತ್ತೆ ಒಂದ್ ಬಾಳೆ ಇದು ಏಲಕ್ಕಿ ನಡುವೆ ಪಪ್ಪಾಯಿ ಹೋದ ನಂತರ ಕೋಕೋ ಹಾಕನಂತ ಪ್ಲಾನಿಂಗ್ ಇದೆ ಸರ್. ಕೋಕೋ ಮತ್ತೆ ಪ್ಲಾನಿಂಗ್ ಜಾಯಿಕಾಯಿ ಅವನ್ನೆಲ್ಲ ಹಾಕನಂತ ಇನ್ನು ಸಮಗ್ರ ಕೃಷಿ ಮಾಡ್ಕೋಬೇಕು, ಕೃಷಿ ಮಾಡೋಣಂತ ನನ್ನ ಇದೆ ಸರ್. ಓಕೆ ಸರ್. ಓಕೆ ಸರ್. ಓಕೆ ಸರ್, ತುಂಬಾ ಧನ್ಯವಾದ. ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ. ಹಿಂಗೆ ನಿಮ್ದು ಪ್ರಯತ್ನ ಸತತವಾಗಿರ್ಲಿ. ಎಲ್ಲರೂ ಚೆನ್ನಾಗಿ. ನಮ್ಮ ನಂದಿ ಟಿವಿ ಕಡೆಯಿಂದ ನಿಮಗೆ ಶುಭಾಶಯ. ಹಿಂಗೆ ಒಳ್ಳೇದಾಗಿ ಸರ್. ನಮಸ್ತೆ ಸರ್. ನಿಮಗೂ ಕೂಡ ನಮಸ್ತೆ ಸರ್. ವೆಲ್ಕಮ್ ಸರ್.